ಸ್ಟಾರ್ಟ್ ಮಾಡಿದ್ರಿ. ಎಲ್ಲರಿಗೂ ಬೆಳಗಿನ ಶುಭೋದಯಗಳು. ಆತ್ಮೀಯರೇ, ಪ್ರಸ್ತುತ ಸಾಲಿನಲ್ಲಿ ಒಂದು SSLC ವಿದ್ಯಾರ್ಥಿಗಳು ನಾಳೆಯಿಂದ ಪರೀಕ್ಷೆಯನ್ನು ಬರಲಿಕ್ಕೆ ಸಜ್ಜಾಗಿದ್ದಾರೆ. ಸೊ ಈ ನಿಟ್ಟಿನಲ್ಲಿ ನಮ್ಮ ವಸತಿ ಶಿಕ್ಷಣ ಸಂಸ್ಥೆ ಎಲ್ಲ ಮಕ್ಕಳಿಗೂ ಕೂಡ ಒಂದು ಪ್ರೇರಣೆಯಾಗಲಿ ಅನ್ನತಕ್ಕಂಥ ಹಿನ್ನೆಲೆಯಲ್ಲಿ ಕಳೆದ ಸಾಲಿನಲ್ಲಿ ನಮ್ಮ ರಾಜ್ಯಕ್ಕೆ ಪ್ರಥಮ ರ್ಯಾಂಕನ್ನು ಪಡೆದಂಥ ಅಂಕಿತಾ ಕನ್ನೂರ್ ಅವರನ್ನು ಈ ದಿನ ನಾವು ಒಂದು ಕರೆಸಿ ನಮ್ಮ ಎಲ್ಲ ವಿದ್ಯಾರ್ಥಿಗಳಿಗೆ ಒಂದು ಶುಭಾಶಯ ಮತ್ತು ಅವರ ಅನುಭವಗಳನ್ನು ಹಂಚ್ಕೊಳ್ಳಿಕ್ಕೆ ಒಂದು ಅವಕಾಶ ಮಾಡಿಕೊಡ್ಬೇಕು ಅಂತೇಳಿ ಮಾನ್ಯ ಸಚಿವರು ಮತ್ತು ಮಾನ್ಯ ಪ್ರಧಾನ ಕಾರ್ಯದರ್ಶಿಗಳು ಹಾಗೆ ಕಾರ್ಯನಿರ್ವಾಹಕ ನಿರ್ದೇಶಕರು ಹಾಗೂ ನಮ್ಮ ಎಲ್ಲ ಒಂದು ಸಂಸ್ಥೆಯ ಅಧಿಕಾರಿಗಳು ಮಾಹಿತಿಯನ್ನು ನೀಡಿದ ಹಿನ್ನೆಲೆಯಲ್ಲಿ ಈ ದಿನ ನಾವು ಈ ಕಾರ್ಯಕ್ರಮವನ್ನು ಏರ್ಪಡಿಸಿದ್ದೇವೆ. ಸೊ ಈ ನಿಟ್ಟಿನಲ್ಲಿ ಅಂಕಿತಾ ಕನ್ನೂರು ಈ ಒಂದು ಕಾರ್ಯಕ್ರಮಕ್ಕೆ ಬಂದು ಹಾಜರಾಗಿದ್ದಾರೆ. ಅವರನ್ನು ನಾವು ಸಂಸ್ಥೆಯ ಪರವಾಗಿ ಹೃತ್ಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆಯೇ ಈ ಒಂದು ಸಂಸ್ಥೆಯಲ್ಲಿ ಅಧ್ಯಯನ ಮಾಡ್ತಿರ್ತಕ್ಕಂಥ ಒಂದು ಸಂಸ್ಥೆಯಲ್ಲಿ ಶ್ರೀಯುತ ಡಾಕ್ಟರ್ ಮೋಹನ್ ಆಳ್ವ ಅಧ್ಯಕ್ಷರು, ಆಳ್ವ ಶಿಕ್ಷಣ ಸಂಸ್ಥೆ ಮೂಡಬಿದ್ರೆ. ಇವರ ಹೆಸರು ತುಂಬ ಒಂದು ನಮ್ಮ ಕರ್ನಾಟಕ ಒಂದು ಎಲ್ಲ ಕಡೆಯೂ ಕೂಡ ಅವರ ಹೆಸರು ಪ್ರಚಲಿತ. ಶಿಕ್ಷಣ ಸಂಸ್ಥೆಯಲ್ಲಿ ಅವಿರತವಾಗಿ ಸೇವೆಯನ್ನು ಮಾಡ್ತಾ ವಿದ್ಯಾರ್ಥಿಗಳಿಗೆ ಪ್ರೇರಣೆಯಾಗಿ ಒಂದು ಸಂಸ್ಥೆಯನ್ನು ಕಟ್ಟಿ ಮಾರ್ಗದರ್ಶನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಈ ಸಂಸ್ಥೆಯಲ್ಲಿ ಅಧ್ಯಕ್ಷರಾಗಿರ್ತಕ್ಕಂಥ ಅವರು ಈ ನಮ್ಮ ವಿದ್ಯಾರ್ಥಿ ಅಧ್ಯಯನ ಮಾಡ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅವ್ರನ್ನ ಜೊತೆಯಲ್ಲಿ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಬಂದಿದ್ದಾರೆ. ಅವರಿಗೆ ನಮ್ಮ ಸಂಸ್ಥೆ ಪರವಾಗಿ ನಾನು ಸ್ವಾಗತವನ್ನು ಕೋರ್ತೇನೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿರ್ತಕ್ಕಂಥ ಎಲ್ಲ ನಮ್ಮ ವಿವಿಧ ಶಾಲೆಯ ವಿದ್ಯಾರ್ಥಿಗಳು, ಪ್ರಾಂಶುಪಾಲರು ಹಾಗೂ ಮಕ್ಕಳು ಇವರೆಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಉತ್ಸುಕತೆಯಿಂದ ಭಾಗವಹಿಸಿದ್ದಾರೆ. ಇವ್ರಿಗೂ ಕೂಡ ನಾನು ಹೃದಯಪೂರ್ವಕವಾಗಿ ಸ್ವಾಗತವನ್ನು ಕೋರ್ತೇನೆ. ಹಾಗೆ ನಮ್ಮ ಈ ಒಂದು ಸ್ಟುಡಿಯೋದಲ್ಲಿ ಶ್ರೀಯುತ ನಮ್ಮ ಶೈಕ್ಷಣಿಕ ಸಮಾಲೋಚಕರಾದಂಥ ಶ್ರೀಯುತ ಬೆಳ್ಳಶೆಟ್ಟಿ ಸರ್ ಅವರು ಕೂಡ ಈ ಒಂದು ಕಾರ್ಯಕ್ರಮದಲ್ಲಿ ಆಸೀನರಾಗಿದ್ದಾರೆ. ಅವರನ್ನು ಕೂಡ ನಾನು ಈ ಮೂಲಕ ಸ್ವಾಗತವನ್ನು ಕೋರ್ತೇನೆ. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಕಾರ್ಯನಿರ್ವಾಹಕ ನಿರ್ದೇಶಕರು ಹಾಗೆ ಜಂಟಿ ನಿರ್ದೇಶಕರು ಎಲ್ಲ ಅಧಿಕಾರಿಗಳು ಕೂಡ ಭಾಗವಹಿಸಿದ್ದಾರೆ. ಅವರಿಗೆ ಈ ಮೂಲಕ ನಾನು ಸ್ವಾಗತವನ್ನು ಕೋರ್ತಾ ಶ್ರೀಯುತ ಬೆಳ್ಳಶೆಟ್ಟಿ ಸರ್ ಅವರನ್ನ ಮಾತಾಡ್ಬೇಕಂತೇಳಿ ಮೂಲಕ ಕೋರ್ತೇನೆ. ಎಲ್ಲರಿಗೂ ನಮಸ್ಕಾರ. ಈಗ ಈ ಪ್ರಸ್ತುತ ಸಾಲಿನ SSLC ಪರೀಕ್ಷೆಗೆ ವಿದ್ಯಾರ್ಥಿಗಳು ತುಂಬಾ ಉತ್ಸಾಹದಿಂದ ಸಂತೋಷದಿಂದ ಪ್ರಿಪೇರ್ ಆಗಿದ್ದಾರೆ. ವಿಶೇಷವಾಗಿ ಈ ವರ್ಷ ವಿವಿಧ ಕಾರ್ಯತಂತ್ರಗಳು ಮತ್ತು ಕಾರ್ಯಕ್ರಮಗಳ ಮೂಲಕ ಅನೇಕ ಒಂದು ಒತ್ತಾಸೆಯನ್ನ ಸಪೋರ್ಟನ್ನು ತಮ್ಮ ವಸತಿ ಶಾಲೆಯ ಪ್ರಾಂಶುಪಾಲರಾಗಿರ್ಬೋದು, ಶಿಕ್ಷಕರು ಮತ್ತು ಎಲ್ಲ ಸಿಬ್ಬಂದಿ ಮತ್ತು ಕೇಂದ್ರ ಕಚೇರಿಯ ಮತ್ತು ವಿವಿಧ ಎಕ್ಸ್ಪರ್ಟ್ಸು ತಮಗೆ ಅನೇಕ ಮಾಹಿತಿಗಳನ್ನು ಮತ್ತು ಕಂಟೆಂಟ್ ಆಗಲಿ ಅಥವಾ ತಮಗೆ ಏನೇನು ವ್ಯವಸ್ಥೆ ಬೇಕೆಲ್ಲ ಮಾಡಿದ್ದಾರೆ. ಸೊ ಇದರ ಒಂದು ಭಾಗವಾಗಿ ಮಾನ್ಯ ಕಾರ್ಯನಿರ್ವಾಹಕ ನಿರ್ದೇಶಕರವರು ವಿಶೇಷವಾಗಿ ಯಾರು ಲಾಸ್ಟ್ ಇಯರ್ ರ್ಯಾಂಕನ್ನು ಪಡೆದು ಅವ್ರ ಮೂಲಕವಾಗಿ ಒಂದು ಸಂದೇಶವನ್ನು ಮಕ್ಕಳಿಗೆ ನೀಡಬೇಕು ಮತ್ತು ಕೊನೆ ಹಂತದಲ್ಲಿ ಮಕ್ಕಳು ತುಂಬ ಸಂತೋಷದಿಂದ ಪರೀಕ್ಷೆಯನ್ನು ಬರೆಯೋದಕ್ಕೆ ಅನುಕೂಲ ಆಗಲಿ ಅನ್ನೋ ದೃಷ್ಟಿಯಲ್ಲಿ ಒಂದು ನಮಗೆ ಮಾಹಿತಿಯನ್ನು ನೀಡಿದ ಹಿನ್ನೆಲೆಯಲ್ಲಿ ಇವತ್ತು ಡಾಕ್ಟರ್ ಮೋಹನ್ ಆಳ್ವ ಸರ್ ಅವರು ಇದ್ದಾರೆ. ಅವರ ಒಂದು ಸಂಸ್ಥೆಯಲ್ಲಿ ತಮ್ಮದೇ ಆದಂಥ ಛಾಪನ್ನು ಮೂಡಿಸಿರ್ತಕ್ಕಂಥ ಒಂದು ಸಂಸ್ಥೆ, ಅಲ್ಲಿ ನಮಗೆ ಇದು ಅವರ ಸ್ಟುಡಿಯೋ ಮೂಲಕ ಅವರ ಸಿಬ್ಬಂದಿ ಮತ್ತು ಪ್ರಾಂಶುಪಾಲರು ಎಲ್ಲರೂ ಸೇರಿ ಈ ಒಂದು ಅವರ ಸ್ಟುಡಿಯೋ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಮಾಹಿತಿಯನ್ನು ನೀಡೋದಕ್ಕೆ ಅವಕಾಶ ಮಾಡಿಕೊಟ್ಟಿದ್ದಾರೆ. ತಮಗೆ ಸ್ವಾಗತವನ್ನು ಕೋರ್ತೇನೆ ಸರ್. ಕ್ರೈಸ್ನ ಪರವಾಗಿ ಮಾನ್ಯ ED ಅವರ ಪರವಾಗಿ ತಮಗೆ ಸ್ವಾಗತವನ್ನು ಕೋರ್ತಾ ವಿಶೇಷವಾಗಿ ಇವತ್ತು ನಾವು ಏನು ಅಧ್ಯಯನದಲ್ಲಿ ಕೃಷಿ ಮಾಡಿರ್ತಕ್ಕಂತಹ ಅಂಕಿತಾ ಅವರು ಏನು ಮಾಹಿತಿ ಹೇಳ್ತಾರೆ ಅದನ್ನ ಒಂದು ನಮಗೆ ಮುಂದೆ ಸ್ವಲ್ಪ ಅನುಕೂಲ ಆಗುತ್ತೆ ಆ ದಿಸಿನಲ್ಲಿ, ಮತ್ತು ಅವರ ಒಂದು ಶುಭಾಶಯಗಳು ಏನಿದೆ ಅದನ್ನ ಅವ್ರು ಹೇಳ್ತಾರೆ. ಇದು ಸಂಕ್ಷಿಪ್ತವಾದಂಥ ಒಂದು ವರ್ಕ್ಶಾಪ್ ಅಂದರೆ ಒಂದು ಓರಿಯೆಂಟೇಷನ್ ಆಗಿದೆ. ಹಾಗಾಗಿ ಆ ಸಂದೇಶ ನೀಡಲಿಕ್ಕೆ ಮತ್ತೆ ಸರ್ ಅವರು ಬಹುಶಃ ಮಾತನಾಡ್ತಾರೆ. ನಂತರ ಅಂಕಿತಾ ಅವರು ಮತ್ತೆ ಇತರರು ಮಾತನಾಡ್ತಾರೆ.
ಓಕೆ, ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಪ್ರಾಂಶುಪಾಲರುಗಳಿಗೆ ಮತ್ತು ಶಿಕ್ಷಕರುಗಳಿಗೆ ಸ್ವಾಗತವನ್ನ ಮತ್ತೊಮ್ಮೆ ಕೋರ್ತಾ ಶುಭವಾಗ್ಲಿ. ಯಾಕಂದ್ರೆ ಇನ್ನು ನಾಳಿದ್ದು ಇನ್ನು 48 ಅವರ್ಸ್ ಇದೆ. ವಿ ಆರ್ ಕೌಂಟಿಂಗ್ ಅವರ್ಸ್ ಟು ರೈಟ್ ಎಕ್ಸಾಮಿನೇಷನ್. ಸೊ ತುಂಬಾ ಉತ್ಸಾಹದಿಂದ ಇದ್ದೀರಿ. ನಾವೆಲ್ಲ ವಿದ್ಯಾರ್ಥಿಗಳಿಗೆ ಒಂದು ಒಳ್ಳೆ ರೀತಿಯಲ್ಲಿ ಇವತ್ತು ಈ ವರ್ಷ ವ್ಯವಸ್ಥೆ ಆಗಿದೆ. ಸರ್, ಓವರ್ ಟು ಯು ಸರ್. ಥ್ಯಾಂಕ್ ಯು ಸರ್. ಸೇರಿದ ಎಲ್ಲರಿಗೂ ನನ್ನ ನಮಸ್ಕಾರಗಳು. ಇವತ್ತು ನಮ್ಮ ಕರ್ನಾಟಕ ಸರ್ಕಾರದ ಸಮಾಜ ಕಲ್ಯಾಣದ ಇಲಾಖೆಯ ಅಡಿಯಲ್ಲಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಏರ್ಪಡಿಸಿದಂತಹ ಈ ಸಂವಾದ ಕಾರ್ಯಕ್ರಮದಲ್ಲಿ ಭಾಗವಹಿಸಲಿಕ್ಕೆ ಬಹಳಷ್ಟು ಸಂತೋಷವಾಗ್ತಾ ಇದೆ. ನಮ್ಗೆಲ್ಲ ಗೊತ್ತಿರುವ ಹಾಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ರವರ ಒಂದು ಆಶಯದಂತೆ ಶಿಕ್ಷಣವೇ ಶಕ್ತಿ ಎಂಬ ಪರಿಕಲ್ಪನೆಯಲ್ಲಿ ಆರ್ಥಿಕವಾಗಿ ಹಿಂದುಳಿದ ಪ್ರತಿಭಾವಂತ ವಿದ್ಯಾರ್ಥಿಗಳಿಗಾಗಿ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆ ಸಮಾಜ ಕಲ್ಯಾಣ ಇಲಾಖೆಯ ಅಡಿಯಲ್ಲಿ ಸುಮಾರು 833 ವಸತಿ ಶಿಕ್ಷಣ ಸಂಸ್ಥೆಗಳು ಇದ್ದುಕೊಂಡು ನಡೆಯುವಂತ ಈ ಒಂದು ಕೆಲಸ. ಇದರಲ್ಲಿ 2 ಲಕ್ಷಕ್ಕೂ ಮಿಕ್ಕಿದಂತ ವಿದ್ಯಾರ್ಥಿಗಳು ಕಲಿತಾ ಇರುವುದು. ಅದರಲ್ಲಿ ಇವತ್ತು 12,000 ಮಕ್ಕಳು 10ನೇ ತರಗತಿಯ ಒಂದು ಎಕ್ಸಾಮಿಗೆ ಪರೀಕ್ಷೆ ಕೂತ್ಕೊಳ್ಳುವುದು ನಮ್ಮ ನಾಡಿನ ಒಂದು ಹೆಮ್ಮೆ. ಇದನ್ನು ಸಂಬಂಧಪಟ್ಟ ವಿದ್ಯಾರ್ಥಿಗಳು ಗಂಭೀರವಾಗಿ ಗಮನಿಸಬೇಕು. ಇನ್ನೇನಪ್ಪ, ನಿಮ್ಮ ಜೀವನದ ಬಹಳ ಪ್ರಮುಖವಾದಂತಹ ಒಂದು ಎಕ್ಸಾಮ್ಗೆ ತಾವು ಹೊರಟಿದ್ದೀರಿ. ಇನ್ನೇನು 48 ಗಂಟೆ ಕಾಲ ಇದೆ. ಈ ಸಮಯದಲ್ಲಿ ನಿಮ್ಮನ್ನು ಗೊಂದಲ ಮಾಡಲಿಕ್ಕೆ ನಾವು ಇಷ್ಟಪಡೋದಿಲ್ಲ. ಇಂತಹ ಸಮಯದಲ್ಲಿ ನಿಮಗೆ ಹೆಚ್ಚು ಆತ್ಮವಿಶ್ವಾಸ ಬಂದು ಹೇಗೆ ಹೋದ ವರ್ಷ ಅಂಕಿತಳು 625ರಲ್ಲಿ 625 ಅಂಕವನ್ನು ಗಳಿಸಿ ಒಂದು ಹೆಮ್ಮೆಯನ್ನು ವಸತಿ ಶಿಕ್ಷಣ ಸಂಸ್ಥೆ ತಂದಿದ್ದಾಳ, ಅದೇ ಕೆಲಸ ಮುಂದುವರೆದ ಭಾಗವಾಗಿಯೂ ಈ ಸಲ ಆಗಬೇಕು ಎಂಬುದೇ ನಮ್ಮೆಲ್ಲರ ಆಶಯ. ವಿದ್ಯಾರ್ಥಿಗಳಲ್ಲಿ ವಿನಂತಿಷ್ಟೇ, ಇವತ್ತು NCERT ಸಿಲೆಬಸ್ಸಿನ ಕೊನೆಯ ಅಂದ್ರೆ ಒಂದು 10ನೇ ತರಗತಿಯ ಎಕ್ಸಾಮ್ನಲ್ಲಿ ತಾವುಗಳಿದ್ದೀರಿ. ತಾವೆಲ್ಲರೂ ಒಂದು ಮಾದರಿ ವಿದ್ಯಾಸಂಸ್ಥೆಯಲ್ಲಿ ಕಲಿತವರು, ಬಹಳ ಪ್ರತಿಭಾವಂತ ಒಂದು ಶಿಕ್ಷಕರ ವರ್ಗವೇ ಇದ್ದಂತ, ಎಲ್ಲವೂ 100ಕ್ಕೆ 100 ಬಹಳ ಸರಿಯಾದ ರೀತಿಯಲ್ಲಿ ನಡೆಸಿಕೊಂಡು ಹೋಗುವಂತಹ ವಸತಿ ಶಾಲೆಗಳು. ಈಗಾಗಲೇ ಇಡೀ ವರ್ಷ ನೀವು ಇಡೀ NCERT ಸಿಲೆಬಸ್ನ ಎಲ್ಲ ನಿಮ್ಮ ಸಬ್ಜೆಕ್ಟಿನ ಎಲ್ಲ ಪಾಠವನ್ನು ನೀವು ಅರ್ಥೈಸಿದ್ದೀರಿ. ಇನ್ನು ನಾಳೆ ಎಕ್ಸಾಮ್ಗೆ ನೀವು ಹೋಗುವಂತ ಸಮಯ. ಇಂತಹ ಸಮಯದಲ್ಲಿ ಒಂದೊಂದು ಮಾರ್ಕ್ ಕೂಡ ನಿಮಗೆ ಬಹಳ ಮುಖ್ಯ ಎಂಬುದನ್ನು ಗಮನಿಸಿ. ಇವತ್ತು 625ರಲ್ಲಿ ಮಾರ್ಕ್ನಲ್ಲಿ ನಡೆಯುವಂತಹ ಎಕ್ಸಾಮ್ ಈಗಾಗಲೇ ನಿಮ್ಮಲ್ಲಿ 20 ಮಾರ್ಕ್ ಇಂಟರ್ನಲ್ ಮಾರ್ಕಿನ ಮುಖಾಂತರ ನಿಮಗೆ 20ಕ್ಕೆ 20 ಮಾರ್ಕ್ ಬಂದಿರಬಹುದು. ಇನ್ನು ಉಳಿದಂತಹ 80 ಮಾರ್ಕ್ನಲ್ಲಿ ನೀವು ಅತಿ ಹೆಚ್ಚು ಅಂಕವನ್ನು ಗಳಿಸಬೇಕಾದ ನಿಮ್ಮ ಧರ್ಮ. ಯಾಕಂದ್ರೆ NCERT ಸಿಲೆಬಸ್ನ ಕೊನೆಯ ಎಕ್ಸಾಮ್ ಇದು. ಇದರಲ್ಲಿ ನಿಮ್ಮ ಸಾಮರ್ಥ್ಯವನ್ನು ನೋಡಿಕೊಂಡು ಮುಂದೆ ಇನ್ನು PUC ಪದವಿ ಪೂರ್ವ ಕಾಲೇಜು ಎಂಬುದು ಬಹಳ ಪ್ರಮುಖವಾದಂತಹ ಘಟ್ಟ. ಆ ಸಮಯಕ್ಕೆ ಬಂದಿದ್ದೇವೆ. ಆದ್ದರಿಂದ ನಾಡಿನ ದಿನದಲ್ಲಿ ಯಾವುದು ವಿಚಲಿತರಾಗದೆ ಬಹಳಷ್ಟು ಆತ್ಮವಿಶ್ವಾಸವನ್ನು ಮಾಡಿಕೊಂಡು ಪ್ರತಿಯೊಂದು ದಿನವೂ ಕೂಡ ಬಹಳಷ್ಟು ತಯಾರಿ ಮಾಡಿಕೊಂಡು ಪ್ರತಿ ಒಂದು ಕ್ವಶನ್ ನೋಡುವಾಗಲೂ ಪ್ರತಿ ಕ್ವಶನ್ ಅನ್ನು ಕೂಡ ಎಲ್ಲೂ ತಪ್ಪಿ ಬೀಳದ ಹಾಗೆ ಬಹಳ ಚಂದ ರೀತಿಯಲ್ಲಿ ನೀವು ಆನ್ಸರ್ ಮಾಡಬೇಕು. ಆನ್ಸರ್ ಮಾಡಿಕೊಂಡು ಅದರ ಮುಖಾಂತರ ನಿಮಗೆ ಅತಿ ಹೆಚ್ಚು ಮಾರ್ಕ್ಗಳು ಬರಬೇಕು. ಹೋದ ವರ್ಷ ಅಂಕಿತನಿಗೆ ಬಂದಾಗೆ 620 625, ಅಂತೂ 625ರಲ್ಲಿ 600 ಮೇಲೆ ಬಂದು 96% ಮೇಲೆ, ಅಂತಿದ್ದು 85% ಮೇಲೆ ಬುದ್ಧಿವಂತಿಕೆಯ ಮಕ್ಕಳಾಗಿ ನೀವು ನಮ್ಮ ರಾಜ್ಯದಿಂದ ಹೊರಗೆ ಬರಬೇಕು ಎಂಬುದೇ ನಮ್ಮೆಲ್ಲರ ಆಶೆ. ಇದರ ಒಟ್ಟಿಗೆ ಮುಂದೆ ನೀವು ಬಹಳ ಪ್ರಮುಖವಾದಂತಹ ಪದವಿ ಪೂರ್ವ ಶಿಕ್ಷಣಕ್ಕೆ ಬರಲಿಕ್ಕಿದ್ದೀರಿ. ಅಂತ ಪದವಿ ಪೂರ್ವ ಶಿಕ್ಷಣ ಎಂಬುದು ಕೂಡ ಅಷ್ಟೇ ಪ್ರಾಮುಖ್ಯ. ಇದೇ NCERT ಸಿಲೆಬಸ್ಸಿನ ಮುಂದುವರೆದ ಭಾಗವಾಗಿ 11ನೇ 12ನೇ ತರಗತಿಯಲ್ಲಿ ನೀವು ಮುಂದೆ ಕಲಿಯಲಿಕ್ಕಿರುವವರು. ಇಂತಹ ಸಮಯದಲ್ಲೂ ಕೂಡ ಅಲ್ಲಿ ಒಂದು ಸಣ್ಣ ವ್ಯತ್ಯಾಸ ನಿಮಗೆ ಆಗ್ತದೆ. ಈಗ ನೀವು ಬಾಲ್ಯಾವಸ್ಥೆಯಲ್ಲಿ ಇರುವವರು, ಇನ್ನು ನೋಡ್ತಾ ಇದ್ದಾಗೆ ಕೆಲವೇ ದಿನದಲ್ಲಿ ಇನ್ನು ನೀವು ಪ್ರೌಢಾವಸ್ಥೆಗೆ ಬರುವವರು. ಇಂತಹ ಸಮಯದಲ್ಲೂ ಕೂಡ NCERT ಸಿಲೆಬಸ್ಸಿನ ಒಟ್ಟಿಗೆ 10ನೇ ತರಗತಿಯಲ್ಲಿ ಇದ್ದವರು ಇನ್ನು ಮುಂದುವರೆದ ಭಾಗವಾಗಿ 11ನೇ 12ನೇ ತರಗತಿಗೆ ಪದವಿ ಪೂರ್ವ ಶಿಕ್ಷಣಕ್ಕೆ ಬರುವವರು. ಆದ್ರೆ ಒಂದು ವ್ಯತ್ಯಾಸವನ್ನು ನೀವು ಗಮನಿಸಬೇಕು. ಒಂದು ಬಾಲ್ಯಾವಸ್ಥೆಯಿಂದ ಪ್ರೌಢಾವಸ್ಥೆ ಬರುವಂತಹ ಒಂದು ವ್ಯವಸ್ಥೆ, ಇನ್ನೊಂದು ಬಹಳ ಪ್ರಮುಖವಾಗಿ NCERT ಸಿಲೆಬಸ್ನ ಮುಂದುವರೆದ ಭಾಗವಾಗಿ ಇದ್ದಂತ ಆ ವಿಷಯದಲ್ಲೂ ಕೂಡ NCERT ಸಿಲೆಬಸ್ಸೇ ಅಂತಿಮ ಅಲ್ಲ. NCERT ಸಿಲೆಬಸ್ನೊಟ್ಟಿಗೆ ಪೂರಕ ಎಕ್ಸಾಮ್ಗಳು ಅಷ್ಟೇ ಮುಖ್ಯ ಎಂಬುದು ನಿಮಗೆ ಗೊತ್ತಿರಬೇಕು. ಉದಾಹರಣೆಗೆ ಸೈನ್ಸ್ ಆಗುವಾಗ NCERT ಸಿಲೆಬಸ್ನ PCMB ಜೊತೆ CET, NEET, JEE ಅಥವಾ ನಾಟ, NDA ಇಂತಹ ಹಲವಾರು ಪೂರಕ ಎಕ್ಸಾಮ್ಗಳು ಅಷ್ಟೇ ಮುಖ್ಯ. ಅದೇ ರೀತಿ ಕಾಮರ್ಸ್ ಆಗುವಾಗಲೂ
ಕಾಮರ್ಸಿನ ಸಬ್ಜೆಕ್ಟಿನ ಒಟ್ಟಿಗೆ NCR ಸಿಲೆಬಸ್ ಸಬ್ಜೆಕ್ಟ್ ಒಟ್ಟಿಗೆ ಅಲ್ಲೂ ಕೂಡ CA CS ಅಥವಾ ಸಿವಿಲ್ ಸರ್ವಿಸ್ಗಳು ಇನ್ನು ಬಹಳಷ್ಟು ಬೇರೆ ಬೇರೆ ರೀತಿಯ ಪೂರಕ ಎಕ್ಸಾಮ್ಗಳು ಅಲ್ಲೂ ಇದೆ. ಇನ್ನು ಕಲಾ ವಿಭಾಗವನ್ನು ತೆಗೆದು ನೋಡಿದ್ರೆ NCR ಸಿಲೆಬಸ್ ಜೊತೆ ಅಲ್ಲೂ ಕೂಡ ಕ್ಲಾಟ್ ಎಕ್ಸಾಮ್ ಇರ್ಬೋದು, ಸಿವಿಲ್ ಸರ್ವಿಸ್ ಇರ್ಬೋದು, CS ಗಳು ಇರ್ಬೋದು. ಇದೆಲ್ಲವೂ ಬಹಳ ಪ್ರಮುಖ ಎಂಬುದನ್ನು ನೀವು ನೆನೆಸ್ಕೊಳ್ಬೇಕು. ನನ್ನ ಒಂದು ಭಾಗ್ಯ ಹೋದ ವರ್ಷ ಅಂಕಿತರು 625ರಲ್ಲಿ 625 ಅಂಕ ಗಳಿಸಿದಂತ ಪ್ರಥಮ ರಿಸಲ್ಟ್ ಬರುವಾಗ ಏಕೈಕ ಒಂದು ಹುಡುಗಿ, ಅವಳು ಮೊರಾರ್ಜಿ ದೇಸಾಯಿ ಶಾಲೆ ಬಾಗಲಕೋಟೆಯಲ್ಲಿ ಅವಳು ಆ ಸಾಧನೆಯನ್ನು ಮಾಡಿದ್ದು ನನಗೆ ಬಹಳ ಸಂತೋಷವನ್ನು ಕೊಟ್ಟಿದೆ. ಅಂತ ಹುಡುಗಿಯನ್ನು ಗುರುತಿಸಿಕೊಂಡು ನಮ್ಮ ವಿದ್ಯಾಸಂಸ್ಥೆಯಲ್ಲಿ ಮುಂದುವರೆದ ಭಾಗವಾಗಿ ಅವಳಿಗೆ ಉಚಿತ ಶಿಕ್ಷಣ ಕೊಟ್ಟುಕೊಂಡು ನಮ್ಮ ಪ್ರಥಮ PUCಯಲ್ಲಿ PCMC ಅನ್ನು ತೆಗೆದುಕೊಂಡು ಅವಳು JEE IIT ಓದಬೇಕು, NITಗೆ ಓದಬೇಕು ಎಂಬ ಆಶಯದಿಂದ ನಮ್ಮ ವಿದ್ಯಾಸಂಸ್ಥೆಯಲ್ಲಿದ್ದಾಳೆ. ಸಂಪೂರ್ಣ ಉಚಿತ ಶಿಕ್ಷಣ ನಡೆಯಲಿದ್ದಾಳೆ. ಬಹಳ ಒಳ್ಳೆಯ ಹುಡುಗಿ. ಅವಳಿಗೆ ವಿದ್ಯೆ ಒಟ್ಟಿಗೆ ಒಳ್ಳೆಯ ಕೆಲವು ಗುಣಗಳನ್ನು ಕೂಡ ದೇವರು ಅವಳ ಪಾಲಿಗೆ ಕೊಟ್ಟಿದ್ದಾರೆ. ಅವಳು ಹೆತ್ತಂತ ತಂದೆ ತಾಯಿಗಳು ಕೂಡ ಅವರು ಕೂಡ ಆ ದೇವರ ಅನುಗ್ರಹದಲ್ಲಿ ಇರುವವರು. ಅದ್ರ ಜೊತೆಯಲ್ಲಿ ಅವಳು ಕಲಿತಂತ ಶಾಲೆಯು ಕೂಡ ಬಹಳ ಒಳ್ಳೆಯ ಒಂದು ಶಾಲೆ ಹಾಕೊಂಡು ಅವಳಿಗೆ ಒಳ್ಳೆಯ ಮಾರ್ಗದರ್ಶನ ಕೊಟ್ಟಿದೆ. ಅಂತ ಹುಡುಗಿ ಇವತ್ತು ನಮ್ಮ ಕಾಲೇಜಿನಲ್ಲಿ ಮುಂದುವರೆದ ಭಾಗವಾಗಿ PUC ಪ್ರಥಮ PUCಯಲ್ಲಿ ದ್ವಿತೀಯ PUCಯಲ್ಲಿ ನಮ್ಮೊಟ್ಟಿಗೆ ಇರುವುದು ನಮ್ಮ ಭಾಗ್ಯ ಅಂತ ತಿಳ್ಕೊಂಡಿದ್ದೇನೆ. ಅಂತ ಅಂಕಿತರಂತ ಸಾವಿರಾರು ಮಕ್ಕಳು ಈ ಸಲ ಈ ಸಂಸ್ಥೆಗಳ ಹೊಸ ಶಾಲೆಗಳ ಮುಖಾಂತರ ಹೊರಗೆ ಬರಬೇಕು. ಅವರೆಲ್ಲರನ್ನು ಕೂಡ ನಮ್ಮ ಸಂಸ್ಥೆ ವಿಶೇಷವಾಗಿ ಮುಂದೆ ಗೌರವಿಸಲಿಕ್ಕಿದೆ ಎಂಬ ಮಾತನ್ನು ಈ ಸಂದರ್ಭದಲ್ಲಿ ಹೇಳಿಕೊಂಡು ನಿಮ್ಗೆ ಎಲ್ಲರಿಗೂ ಶುಭವಾಗಲಿ. ನಾಡ್ದಿನ ಮಾರ್ಚ್ 21ರಿಂದ ಏಪ್ರಿಲ್ 4ರವರೆಗೆ ನಡೆಯುವಂತ NCR ಸಿಲೆಬಸ್ 10ನೇ ತರಗತಿಯ ಎಕ್ಸಾಮ್ನಲ್ಲಿ ತಾವು ಬಹಳಷ್ಟು ಆತ್ಮವಿಶ್ವಾಸದಿಂದ ಎಕ್ಸಾಮ್ ಅನ್ನು ಎದುರಿಸಬೇಕು. ಅತಿ ಹೆಚ್ಚು ನಿಮ್ಮ ಜೀವನದ ಅತಿ ಹೆಚ್ಚು ಮಾರ್ಕ್ಗಳು ನಿಮಗೆ ಬರುವಂತ ಆಗಬೇಕು. ಇದರ ಮುಖಾಂತರ ಸರ್ಕಾರ ಆಗ್ಲಿ, ನಮ್ಮ ಇಡೀ ಈ ಕ್ರೈಸ್ತ ಸಂಸ್ಥೆ ಆಗ್ಲಿ ಮಾಡುವಂತ ಕೆಲಸ ಸಾರ್ಥಕವಾಗಲಿ. ಇದಕ್ಕೆ ದೇವರ ಅನುಗ್ರಹ ಇರಲಿ, ಗುರು ಹಿರಿಯರ ಆಶೀರ್ವಾದ ಇರಲಿ, ಎಲ್ಲಾ ಸಹಕಾರ ದೊರಕು ಬರಲಿ ಅಂತ ಹೇಳಿಕೊಂಡು ನನ್ನ ಶುಭಾಶಯದ ಮಾತನ್ನು ಹೇಳಿಕೊಂಡು ನನ್ನ ಮಾತು ಮುಗಿಸ್ತಾ ಇದ್ದೇನೆ. ಥ್ಯಾಂಕ್ ಯು ಸರ್. ಹಿರೇಮಠವರು ಮತ್ತೆ ಪ್ರಿನ್ಸಿಪಾಲ್ಸ್ ಎಲ್ಲ ಇದ್ದೀರಾ? ಓಕೆ, ಥ್ಯಾಂಕ್ ಯು ನಮ್ಮ ವ್ಯವಸ್ಥೆಗೆ. ಅಂಕಿತಾ, ಓಕೆ, ಯು ಕ್ಯಾನ್ ಸ್ಟಾರ್ಟ್. ಓಕೆ, ಮೊಟ್ಟ ಮೊದಲನೇದಾಗಿ ಕರ್ನಾಟಕ ಸಮಾಜ ಕಲ್ಯಾಣ ಇಲಾಖೆ ಅಡಿಯಲ್ಲಿ ಬರುವಂತಹ ನೇತೃತ್ವದಲ್ಲಿ ನಡೆಯುವಂತಹ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಬೆಂಗಳೂರು ಇವರ ಅಡಿಯಲ್ಲಿ ಕಾರ್ಯನಿರ್ವಹಿಸುತ್ತಿರುವಂತಹ ಎಲ್ಲ ಕರ್ನಾಟಕ ವಸತಿ ಸರ್ಕಾರಿ ಶಾಲೆಗಳ ಉಪಸ್ಥಿತರಿರುವ ಎಲ್ಲಾ ಅಧಿಕಾರಿಗಳಾಗಿರ್ಬೋದು ಅಥವಾ ಎಲ್ಲಾ ಶಾಲೆಯ ಒಂದು ಪ್ರಾಂಶುಪಾಲರು, ಶಿಕ್ಷಕರಿಂದ ಆಗಿರ್ಬೋದು, ಹಾಗೆ ಎಲ್ಲ ಸಹೋದರರಿಗೂ ಮೊದಲನೇದಾಗಿ ನನ್ನ ನಮಸ್ಕಾರಗಳನ್ನ ತಿಳಿಸ್ತೇನೆ. ಎಲ್ರಿಗೂ ಗೊತ್ತಿರುವಂತದ್ದು, ಮೊದಲನೇದಾಗಿ ಈಗ 833 ಶಾಲೆಗಳ ವಿದ್ಯಾರ್ಥಿಗಳಿಗೆ ನನ್ನಿಂದ ಒಂದು ಮೋಟಿವೇಶನ್ ಸಿಗ್ತದೆ ಅಂತ ಒಂದು ನನ್ನನ್ನ ಈ ಒಂದು ಕಾರ್ಯಕ್ರಮಕ್ಕೆ ಇಲ್ಲಿ ನಾನು ಮಾತಾಡ್ಲಿಕ್ಕೆ ಅವಕಾಶ ಕೊಟ್ಟಂತಹ ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘಕ್ಕೆ ಎಲ್ಲ ಅಧಿಕಾರಿಗಳಿಗೂ ಸಹ ಮೊದಲನೇದಾಗಿ ನನ್ನ ಧನ್ಯವಾದಗಳನ್ನ ತಿಳಿಸ್ತೇನೆ. ಇದು ಎಲ್ರಿಗೂ ಸಿಗುವಂತಹ ಒಂದು ಭಾಗ್ಯ ಅಲ್ಲ. ಯಾಕಂದ್ರೆ ಈ ಒಂದು ಶಾಲೆಗಳು ಕೆಲವೇ ಮಕ್ಕಳಿಗೆ ಸಿಗುವಂತಹ ಒಂದು ಸೌಭಾಗ್ಯ. ಅದು ನನಗೆ ಸಿಕ್ಕಿದೆ. 5 ವರ್ಷಗಳ ಕಾಲ ನಾನು ಈ ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯಲ್ಲಿ ಬರುವಂತಹ ಒಂದು ಮೊರಾರ್ಜಿ ದೇಸಾಯಿ ಶಾಲೆಯಲ್ಲಿ ಕಲಿತಿರುವಂತದ್ದು ನನ್ನ ಒಂದು ಭಾಗ್ಯ. ಈಗ ನೀವೆಲ್ಲ ಕಲಿತಿರುವಂತದ್ದು ಪುಣ್ಯವಂತರು. ಯಾಕಂದ್ರೆ ಇಲ್ಲಿ ಕರ್ನಾಟಕ ಒಂದು ಸರ್ಕಾರವು ಆರ್ಥಿಕವಾಗಿ ಮತ್ತೆ ಸಾಮಾಜಿಕವಾಗಿ ಹಿಂದುಳಿದಿರುವಂತಹ ಸಾಕಷ್ಟು ವಿದ್ಯಾರ್ಥಿಗಳು ಪ್ರತಿಭೆ ಇರ್ತದೆ, ಆದ್ರೆ ಅದನ್ನ ಹೊರಗಡೆ ತೋರಿಸ್ಕೊಳ್ಳೋದಕ್ಕೆ ಅವಕಾಶ ಮಾತ್ರ ಸಿಕ್ಕಿರುವುದಿಲ್ಲ. ಆ ಒಂದು ಅವಕಾಶದ ಅವಕಾಶಗಳು ಸಿಗದೇ ಇರೋ ಕಾರಣ ಆ ಅವಕಾಶವನ್ನ ಕೊಟ್ಟು ಆ ಎಲ್ಲಾ ಪ್ರತಿಭೆಗಳನ್ನು ಸಮಾಜಕ್ಕೆ ಗೊತ್ತು ಮಾಡಿಸುವಂತಹ ಈ ಒಂದು ಶಿಕ್ಷಣ ಸಂಸ್ಥೆಯಲ್ಲಿ ಒಂದು ವಿದ್ಯಾರ್ಥಿನಿ ಆಗಿರುವುದಕ್ಕೆ ನನಗೆ ಹೆಮ್ಮೆ ಅಂತ ಅನಿಸ್ತದೆ. ಮತ್ತೆ ಈಗ ಹೇಳುದು ಅಂತ ಅಂದ್ರೆ, ನಾನು ನಿಮ್ಗೆಲ್ಲರಿಗೂ ಗೊತ್ತಿರೋ ತರ ಅಂಕಿತಾ ಬಸಪ್ಪ ಕೊಂಡೂರು. ನಾನು ಬಾಗಲಕೋಟೆಯ ಮುಧೋಳ ತಾಲೂಕಿನವಳು. ಕಡೆಯ ವರ್ಷ 2023-24ನೇ ಸಾಲಿನಲ್ಲಿ SSLC ಪರೀಕ್ಷೆಯಲ್ಲಿ 625ಕ್ಕೆ 625 ಅಂಕಗಳನ್ನ ತೆಗೆದುಕೊಂಡು ರಾಜ್ಯಕ್ಕೆ ಪ್ರಥಮ ಸ್ಥಾನಿಯಾದೆ. ಇದರ ಹಿಂದೆ ಕೇವಲ ನನ್ನ ಪರಿಶ್ರಮ ಒಂದೇ ಮಾತ್ರ ಇಲ್ಲ. ಯಾಕಂದ್ರೆ ನನ್ನ ಒಂದು ಶಾಲೆಯಲ್ಲಿ ನನ್ನ ಶಿಕ್ಷಕರು ನನಗೆ ಪ್ರತಿ ದಿನದ ಅವರ ಒಂದು ಬೆಂಬಲ ಆಗಿರ್ಬೋದು, ಪ್ರೋತ್ಸಾಹ ಆಗಿರ್ಬೋದು, ಅವರ ನೀಡಿದಂತಹ ಒಂದು ಪ್ರೇರಣೆ ಆಗಿರ್ಬೋದು, ಅದು ಮುಖ್ಯ ಆಗ್ತದೆ.
ಯಾಕಂದ್ರೆ ಒಬ್ಬಂಟಿಯಾಗಿ ಹೋಗುವ ಒಂದು ಜರ್ನಿಯೇ ಬೇರೆ ಇರ್ತದೆ. ಎಲ್ಲರಿಂದ ಒಂದು ಸಪೋರ್ಟ್ ನ ತೆಗೆದುಕೊಂಡು ಆತ್ಮವಿಶ್ವಾಸದಿಂದ ನಾವು ನಡೆದಾಗ ಅಲ್ಲಿ ಒಂದು ಸಾಧನೆ ಆಗುವಂತ ಒಂದು ಚಾನ್ಸಸ್ ಜಾಸ್ತಿ ಇರ್ತದೆ. ಈಗ ನನಗೆ ಒಂದು ನನ್ನ ಎಲ್ಲ ಶಿಕ್ಷಕರಿಂದ ಮತ್ತೆ ನನ್ನ ಪಾಲಕರಿಂದ ಸಿಕ್ಕಂತಹ ಒಂದು ಬೆಂಬಲದಿಂದ ನನಗೆ ಹೋದ ವರ್ಷ ಆ ಒಂದು ಸಾಧನೆ ಮಾಡ್ಲಿಕ್ಕೆ ಸಾಧ್ಯ ಆಯ್ತು. ಈಗ ಸರದಿ ನಿಮ್ಮದು. ಏನಿಲ್ಲ ಅಂದ್ರೆ ಎಲ್ರಿಗೂ ಏನ್ ಅನಿಸ್ತದೆ, ಒಂದು ಎಕ್ಸಾಮ್ ಅಂತ ಅಂದ್ರೆ ಮನಸ್ಸಿನಲ್ಲಿ ಕಳವಳ ಬರುದು, ಧೈರ್ಯ ಇಲ್ಲವಾಗುದು, ಬರೀ ಭಯ ತುಂಬಿಕೊಳ್ಳುದು. ಪರೀಕ್ಷೆ ಅಂದ್ರೆ ನೀವು ಪರೀಕ್ಷೆನೇ ನಿಮ್ದು ಜೀವನ ಅಂತ ಅನ್ಕೊಂಡ್ರೆ ಭಯ ಬೀಳುದು ಖಂಡಿತ. ಆದ್ರೆ ನಿಮ್ಮ ಜೀವನದಲ್ಲಿ ಪರೀಕ್ಷೆಗಳು, ಅದನ್ನ ನೀವು ಎದುರಿಸಬೇಕು ಅನ್ನುವಂತ ಒಂದು ಜ್ಞಾನ ನಿಮ್ಮಲ್ಲಿ ಇದ್ರೆ, ಅದನ್ನ ನೀವು ಅರ್ಥ ಮಾಡ್ಕೊಂಡ್ರೆ ನಿಮಗೆ ಭಯ ಅನ್ನೋದು ಬರುದೇ ಇಲ್ಲ. ಸೊ ನೀವು ಏನ್ ಅರ್ಥ ಮಾಡ್ಕೊಳ್ಬೇಕು ಅಂತಂದ್ರೆ, ಪರೀಕ್ಷೆಗಳು ನನ್ನ ಜೀವನದ ಒಂದು ಭಾಗ, ಅದನ್ನ ನಾನು ಹೇಗೆ ಎದುರಿಸುತ್ತೀನಿ, ಅದಕ್ಕೆ ನಾನು ಹೇಗೆ ಪ್ರಿಪೇರ್ ಆಗ್ತೀನಿ ಅನ್ನೋದ್ರ ಮೇಲೆ ನೀವು ಫೋಕಸ್ ಮಾಡಿದ್ರೆ ಪರೀಕ್ಷೆಗೆ ನಿಮ್ಗೆ ಭಯನೇ ಬರುದಿಲ್ಲ. ಸೊ ಈಗ ನಿಮ್ಗೆ ಪರೀಕ್ಷೆಗೆ ಕೇವಲ ಗಂಟೆಗಳ ಸಮಯ ಮಾತ್ರ ಉಳಿದಿದೆ. ನೀವು ಇಡೀ ವರ್ಷ ಓದಿರ್ತೀರ. ನಿಮ್ಗೆ ಹೀಗೆ ಈ ಸಮಯದಲ್ಲಿ ಗೊಂದಲ ಬೀಳುವುದು ಸಹಜ, ಎಲ್ಲ ಸ್ಟೂಡೆಂಟ್ಸ್ ಗಳಿಗೂ ಅದೇ ತರ ಆಗ್ತದೆ. ನಾನು ಹೋದ ವರ್ಷ ಈ ಟೈಮ್ ಅಲ್ಲಿ ನಿಮ್ ತರ ಒಂದು ನಾರ್ಮಲ್ ಸ್ಟೂಡೆಂಟ್ ಆಗಿದ್ದೆ. ಯಾರಿಗೂ ಸಹ ಇಡೀ ಕರ್ನಾಟಕದಲ್ಲಿ ಯಾರಿಗೂ ಸಹ ನನ್ನ ಶಾಲೆಯವರಿಗೆ ಬಿಟ್ಟರೆ ನನ್ನ ಹೆಸರು ಮತ್ತೆ ಯಾರಿಗೂ ಗೊತ್ತಿಲ್ಲ. ಇವತ್ತು ಆ ಒಂದು ಹೆಸರು ಎಲ್ರಿಗೂ ಗೊತ್ತಾಗೋದಕ್ಕೆ ಕಾರಣ ಒಂದು ಸಾಧನೆ ಮಾತ್ರ ನಿಮ್ಮನ್ನ ಇಡೀ ಸಮಾಜಕ್ಕೆ ಪರಿಚಯ ಮಾಡಿಸ್ಕೊಳ್ಳೋದಕ್ಕೆ ಸಾಧ್ಯ ಆಗ್ತದೆ. ಆ ಒಂದು ಸಾಧನೆಯನ್ನ ಈ ಎಲ್ಲ ಶಾಲೆಗಳಲ್ಲಿ ಕಲಿತಿರುವಂತಹ ಎಲ್ಲ ವಿದ್ಯಾರ್ಥಿಗಳು ಕೂಡ ನೀವು ಮಾಡ್ಬೇಕು. ಮುಂದಿನ ವರ್ಷದಲ್ಲಿ ನೀವು ಈ ಸಾಧಕರಾಗಿ ನನ್ನ ಜಾಗದಲ್ಲಿ ಕುಳಿತುಕೊಂಡು ನೀವು ಈ ತರ ನಿಮ್ಮ ಜೂನಿಯರ್ಸ್ಗೆ ಹೇಳೋ ತರ ಆಗ್ಬೇಕು. ಸರಿ, ಈಗ ನಿಮ್ದು ಈಗ ಎಕ್ಸಾಮಿಗೆ ಬರುವುದಾದ್ರೆ, ನಿಮ್ಮ ಎಕ್ಸಾಮಿಗೆ ಈಗ ಕೇವಲ 1 ದಿನ ಮಾತ್ರ ಉಳಿದಿದೆ. ಇಡೀ ವರ್ಷ ಪ್ರಿಪೇರ್ ಆಗಿದ್ದೀರಿ. ಈ ಜೂನ್ ಇಂದ ಇಟ್ಕೊಂಡು ಈಗ ಮಾರ್ಚ್ ವರೆಗೂ ಸಹ ಪ್ರಿಪೇರ್ ಆಗಿದ್ದೀರಿ. ಎಲ್ಲ 6 ವಿಷಯಗಳನ್ನ ಸರಿಯಾಗಿ ಓದಿರ್ತೀರಿ. ಈ ಒಂದು ಸಮಯದಲ್ಲಿ ನೀವು ನಾನು ಆ ಸಬ್ಜೆಕ್ಟ್ ನ ಓದಿಲ್ಲ, ಈ ಸಬ್ಜೆಕ್ಟ್ ನ ಓದಿಲ್ಲ ಅನ್ನುವಂತಹ ಗೊಂದಲಗಳು ಬೇಡ. ನಿಮ್ಮಲ್ಲಿ ಸಾಕಷ್ಟು ಓದಿರ್ತೀರಾ, ಸಾಕಷ್ಟು ಎಕ್ಸಾಮ್ಸ್ ನ ಫೇಸ್ ಮಾಡಿರ್ತೀರಾ, ತುಂಬಾ ಪ್ರಿಪರೇಟರಿ ಎಕ್ಸಾಮ್ಸ್ ಬರ್ದಿರ್ತೀರಾ, ಪ್ರಾಕ್ಟೀಸ್ ಟೆಸ್ಟ್ ಬರ್ದಿರ್ತೀರಾ, ಕ್ರೈಸ್ ನಮ್ದು ಮಾಡುವಂತದ್ದು ಎಲ್ಲ ಎಕ್ಸಾಮ್ ನ ಬರ್ದಿರ್ತೀರಲ್ಲ, ಅಲ್ಲಿ ಮಾಡುವಂತಹ ಮಿಸ್ಟೇಕ್ ಗಳನ್ನ ಅರ್ಥ ಮಾಡ್ಕೊಂಡಿದ್ರೆ ತುಂಬಾ ಒಳ್ಳೇದು. ಆ ಒಂದು ಮಿಸ್ಟೇಕ್ ನ ನೀವು ಮತ್ತೆ ಬೋರ್ಡ್ ಎಕ್ಸಾಮ್ ನಲ್ಲಿ ರಿಪೀಟ್ ಮಾಡಲ್ಲ. ಈಗ ನೀವು ಅಲ್ಲೂ ಸಹ ಅದೇ ಮಿಸ್ಟೇಕ್ ಮಾಡಿ ಮತ್ತೆ ಪುನಃ ಬೋರ್ಡ್ ಎಕ್ಸಾಮ್ ಅಲ್ಲಿ ಅದೇ ಮಿಸ್ಟೇಕ್ ಮಾಡಿದ್ರೆ ನೀವು ಬರ್ದಿರುವಂತ ಎಕ್ಸಾಮ್ಸ್ಗೆ ಮೀನಿಂಗ್ ಇರುವುದಿಲ್ಲ. ಸೊ ನೀವು ಫಸ್ಟ್ ಆಫ್ ಆಲ್ ಎಕ್ಸಾಮ್ ಅಂತ ಬಂದಾಗ ಏನು, ನಿಮ್ದು ಆನ್ಸರ್ ರೈಟಿಂಗ್ ಎಲ್ಲರೂ ಓದಿರ್ತಾರೆ. ಅದನ್ನ ಎಕ್ಸಾಮ್ ಅಲ್ಲಿ ಕೊಟ್ಟ ಟೈಮ್ ಅಲ್ಲಿ ಹೇಗೆ ನೀವು ಅದನ್ನ ಆನ್ಸರ್ ಶೀಟ್ ಮೇಲೆ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಸೊ ಈಗ ನೀವು ಸಪೋಸ್ ಫ್ರೈಡೆ ನೀವು ಒಂದು ಎಕ್ಸಾಮ್ ಬರೀತೀರಾ, ಕನ್ನಡ ಎಕ್ಸಾಮ್ 100 ಮಾರ್ಕಿಗೆ ಬರೀತೀರಾ. 3 years ಮಾತ್ರ ಟೈಮ್ ಇರ್ತದೆ. ಕನ್ನಡ ಕೆಲವೊಂದಿಷ್ಟು ಜನಕ್ಕೆ ಸಮಯ ಸಾಕಾಗುದಿಲ್ಲ, ಅಥವಾ ಸ್ವಲ್ಪ ಫಾಸ್ಟ್ ಆಗ್ತದೆ, ಹ್ಯಾಂಡ್ ರೈಟಿಂಗ್ ಸರಿ ಆಗುದಿಲ್ಲ, ಹೀಗೆ ಸಾಕಷ್ಟು ಜನಕ್ಕೆ ಸಾಕಷ್ಟು ಪ್ರಾಬ್ಲಮ್ ಇರ್ತದೆ. ಆದ್ರೆ ಸಾಕಷ್ಟು ಎಕ್ಸಾಮ್ ಬರ್ದಿರೋದ್ರಿಂದ ನಿಮ್ಗೆ ಟೈಮ್ ಮ್ಯಾನೇಜ್ಮೆಂಟ್ ಏನು ಅಂತ ಗೊತ್ತಾಗಿರ್ತದೆ ಈಗ. ಸೊ ನೀವು ಆ 3 years ಅಲ್ಲಿ 3 years ಸಹ ಪೂರ್ತಿಯಾಗಿ ಬರೀಲಿಕ್ಕೆ ಉಪಯೋಗಿಸ್ಕೊಳ್ಳೋದಲ್ಲ. ಒಂದು 2.5 hour ಅಥವಾ ಒಂದು 3 years ಒಂದು 15 minutes ಮುಂಚೆ ನಿಮ್ದು ಎಕ್ಸಾಮ್ ನ ಮುಗಿಸಿ ಮತ್ತೆ ಪುನಃ ನೀವು ಮೊದಲಿಂದ ಪ್ರಶ್ನೆ ಪತ್ರಿಕೆಯಲ್ಲಿ ಕ್ವಶನ್ ಏನಿದೆ ಅಂತ ಓದಿ ಆನ್ಸರ್ಸ್ ನೆಲ್ಲ ರೀಚೆಕ್ ಮಾಡಿ, ಇಂಪಾರ್ಟೆಂಟ್ ಇರುವಂತಹ ಒಂದು ಲೈನ್ಸ್ ಆಗಿರ್ಬೋದು, ಒಂದು ಕೀ ವರ್ಡ್ಸ್ ಆಗಿರ್ಬೋದು, ಅದನ್ನೆಲ್ಲ ನೀಟಾಗಿ ಅಂಡರ್ಲೈನ್ ಮಾಡಿ ಒಂದು ನೀಟಾಗಿ ನಿಮ್ಮ ಆನ್ಸರ್ಸ್ ನ ಪ್ರೆಸೆಂಟ್ ಮಾಡ್ಬೇಕು. ಯಾಕಂದ್ರೆ ನೀವು ಎಲ್ರು ಓದಿರ್ತಾರೆ, ಆದ್ರೆ ಎಲ್ರಿಗೂ 625 ಬರುದಿಲ್ಲ. ಅದಕ್ಕೆ ಮೇನ್ ರೀಸನ್ ಇದೆ. ಎಲ್ರ ಹತ್ರ ನಾಲೆಜ್ ಇರ್ತದೆ, ಆದ್ರೆ ಆ ನಾಲೆಜ್ ಅನ್ನ ನೀವು ಆನ್ಸರ್ ಶೀಟ್ ಮೇಲೆ ಹೇಗೆ ಪ್ರೆಸೆಂಟ್ ಮಾಡ್ತೀರಾ ಅನ್ನೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ಓವರ್ ಎಕ್ಸಾಮ್ ಆಗ್ತಾ ಇಲ್ಲ, ಎಕ್ಸಾಮ್ ಆಗ್ತಿರೋದು ಇನ್ ದ ಮೋಡ್ ಆಫ್ ರೈಟಿಂಗ್. ಸೊ ಯು ಹ್ಯಾವ್ ಟು ಬಿ ವೆರಿ ಶೋರ್ ಇನ್ ರೈಟಿಂಗ್. ಸೊ ನೀವ್ ಏನ್ ಮಾಡ್ಬೇಕು ಅಂತ ಅಂದ್ರೆ, ಮೊದಲನೇದಾಗಿ ನೀವು ಎಕ್ಸಾಮ್ ಹಾಲ್ಗೆ ಹೋಗುವ ಮುಂಚೆ ನಿಮ್ಮ ಹತ್ರ ಯಾವುದೇ ರೀತಿ ಸ್ಟ್ರೆಸ್ ಮತ್ತೆ ಟೆನ್ಷನ್ಸ್ ಇರಬಾರ್ದು. ಈಗ ನಿಮ್ದು ಒಂದು ಎಕ್ಸಾಮ್ ಆದ್ಮೇಲೆ ಮತ್ತೆ ಇನ್ನೊಂದು ಎಕ್ಸಾಮಿಗೆ ಒಂದು 2 days ಅಥವಾ 1 day ಗ್ಯಾಪ್ ಇರ್ತದೆ. ಆ ಒಂದು ಗ್ಯಾಪ್ ಅಲ್ಲಿ ನೀವು ಸ್ಟ್ರೆಸ್ಫುಲ್ ಆಗಿ ನಿಮ್ಮ ಮೈಂಡಿಗೆ ಆ ವಿಷಯ ಓದ್ಬೇಕು, ಆ ಲೆಸನ್ ಇನ್ನು ಜಾಸ್ತಿ ಓದ್ಬೇಕು ಅಂತ ನಿಮ್ಮ ಮೈಂಡ್ಗೆ ಸ್ಟ್ರೆಸ್ ಕೊಡ್ಬಾರ್ದು. ಬದಲಿಗೆ ನೀವು ಇಡೀ ವರ್ಷ ಓದಿದ್ದನ್ನ ಒಮ್ಮೆ ರಿವೈಸ್ ಮಾಡಿದ್ರೆ ಸಾಕು. ನೀವು ಹೊಸದಾಗಿ ಏನೋ ಕಲಿಯೋ ರೀತಿಯಾಗಿ ಎಕ್ಸಾಮ್ ಹಿಂದಿನ ದಿನ ಎಕ್ಸ್ಪೆರಿಮೆಂಟ್ ಮಾಡುದು ಬೇಡ. ಹಾಗೆ ಮಾಡಿದ್ರೆ ನಿಮ್ಮ ಬ್ರೈನ್ ಸ್ಟ್ರೆಸ್ ಆಗ್ತದೆ. ನಿಮ್ಮ ಬ್ರೈನ್ ಹಿಂದಿನ ದಿನ ಸ್ಟ್ರೆಸ್ ಆದ್ರೆ ನಾಳೆ ಮತ್ತೆ ಮಾರ್ನಿಂಗ್ ಎಕ್ಸಾಮ್ಗೆ ಹೋಗುವಾಗ ಆ ಬ್ರೈನ್ ಸರಿಯಾಗಿ ವರ್ಕ್ ಮಾಡುದಿಲ್ಲ. ಸೊ ಆದ ಕಾರಣ ನೀವು ನಿಮ್ಮ ಬ್ರೈನ್ಗೆ ಸ್ಟ್ರೆಸ್ ಕೊಡೋದನ್ನ ಎಷ್ಟು ಕಮ್ಮಿ ಮಾಡ್ತೀರಾ ಅಷ್ಟು ನಿಮ್ಗೆ ಭಯ ಕಮ್ಮಿ ಆಗ್ತದೆ ಎಕ್ಸಾಮ್ ಅಲ್ಲಿ. ಸೊ ನೀವು ಮಾರ್ನಿಂಗ್ ಎಕ್ಸಾಮ್ ಹಾಲ್ಗೆ ಹೋಗುವಾಗ ಸರಿಯಾಗಿ ಬ್ರೇಕ್ಫಾಸ್ಟ್ ಮಾಡಿ ಹೋಗಿ. ನಿಮ್ಮ ಹೆಲ್ತ್ ಕಡೆ ಗಮನ ಇರಲಿ. ನಿಮ್ಮ ಆರೋಗ್ಯ ತುಂಬಾ ಮುಖ್ಯ ಆಗ್ತದೆ ಎಕ್ಸಾಮ್ ಟೈಮ್ ಅಲ್ಲಿ.
ಒಮ್ಮೆ ಎಕ್ಸಾಮ್ ಹಾಲಿಗೆ ಹೋದ್ಮೇಲೆ ನಿಮ್ದು ಸಬ್ಜೆಕ್ಟ್ ರಿಗಾರ್ಡಿಂಗ್ ಡಿಸ್ಕಷನ್ಸ್ ಇರ್ತದಲ್ಲ, ನಾನು ಆ ಕ್ವಶನ್ ಓದ್ಲಿಲ್ಲ, ನಾನು ಈ ಕ್ವಶನ್ ಓದ್ಲಿಲ್ಲ, ಆ ಕ್ವಶನ್ ಅಲ್ಲಿ ಸ್ವಲ್ಪ ಡೌಟ್ ಉಂಟು, ಆ ಕಾನ್ಸೆಪ್ಟ್ ಅಲ್ಲಿ ಈ ತರ ಎಲ್ಲ ಡಿಸ್ಕಷನ್ಸ್ ಮಾಡುದು ಬೇಡ. ನಾರ್ಮಲಿ ಎಲ್ಲ ಸ್ಟೂಡೆಂಟ್ಸ್ ಮಾಡ್ತಾರೆ, ನಾನ್ ಸಹ ನನ್ನ ಪ್ರಿಪರೇಟರಿ ಟೈಮ್ ಮಾಡಿದ್ದೆ. ಆದ್ರೆ ಅದರದ್ದು ಒಂದು ಡ್ರಾಬ್ಯಾಕ್ ಎಂತ ಅಂದ್ರೆ, ನಿಮ್ಗೆ ಎಕ್ಸಾಮ್ ಬರೆಯುವಾಗ ನೀವು ಲಾಸ್ಟ್ ಡಿಸ್ಕಸ್ ಮಾಡಿದ್ ಮಾತ್ರ ನೆನಪಿರ್ತದೆ, ನಿಮ್ಗೆ ಇಡೀ ವರ್ಷ ಓದಿದ್ದೆಲ್ಲ ಕಳ್ಕೊಳ್ಬೇಕಾಗ್ತದೆ. ಅದಕ್ಕೆ ಬೆಟರ್ ಏನಂದ್ರೆ, ನೀವು ಕಡೆ ಮೂಮೆಂಟ್ ಅಲ್ಲಿ ಆತರ ಎಲ್ಲ ಡಿಸ್ಕಷನ್ಸ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಎಕ್ಸಾಮ್ ಹಾಲಿಗೆ ಹೋದ ನಂತರ ಪೂರ್ತಿ ಒಂದು ಮುಖದ ಮೇಲೆ ಒಂದು ನಗು ಇರ್ಲಿ, ಖುಷಿಯಿಂದ ಹೋಗಿ. ಎಕ್ಸಾಮ್ ಅಂದ್ರೆ ಅದೊಂದು ಯುದ್ಧ ಅಲ್ಲ, ಅದೊಂದು ಖುಷಿ, ಅದೊಂದು ಆ ಒಂದು ಮುಖದಲ್ಲಿ ಖುಷಿ ಇರ್ಲಿ, ಮನಸ್ಸು ತುಂಬಾ ಖುಷಿ ಇಟ್ಕೊಂಡು ಹೋಗಿ. ಏನೋ ಒಂದು ಸಾಧನೆ ಮಾಡ್ತಾ ಇದ್ದೀನಿ ಅಂತ ಖುಷಿಯಿಂದ ಹೋಗಿ. ಖಂಡಿತ ಎಕ್ಸಾಮ್ ಒಳ್ಳೆ ಆಗ್ತದೆ. ಒಮ್ಮೆ ಎಕ್ಸಾಮಿಗೆ ಹೋಗಿ ಕೂತ ನಂತರ ಅನಗತ್ಯವಾದ ಮಾತುಗಳು ಬೇಡ. ಅಲ್ಲಿ ಸುಮ್ನೆ ಬೇರೆಯದ್ರ ಬಗ್ಗೆ ಎಲ್ಲ ಡಿಸ್ಕಷನ್ಸ್ ಎಲ್ಲ ಮಾಡುದು ಬೇಡ. ಒಮ್ಮೆ ಸಾಧ್ಯ ಆದ್ರೆ ನೀವು ಕುಳಿತಂತ ಪ್ಲೇಸ್ ಅಲ್ಲಿ ಒಮ್ಮೆ ಕಣ್ಣು ಮುಚ್ಚಿ ದೀರ್ಘವಾದ 2 ಬಾರಿ ಉಸಿರನ್ನ ತಗೊಂಡು ಸುಮ್ಮನೆ ಕೂತ್ಕೊಳ್ಳಿ. ಕಣ್ಣು ಮುಚ್ಚಿ 5 minutes, ನಿಮ್ಮ ಬ್ರೈನ್ ಕಾಮ್ ಆಗ್ತದೆ. ನೀವು ನಿಮ್ಮ ಬ್ರೈನ್ ನ ಹೇಗೆ ಕಂಟ್ರೋಲ್ ಮಾಡ್ತೀರಾ ಅಷ್ಟೇ ಸರಿಯಾಗಿ ನಿಮ್ಮ ಬ್ರೈನ್ ನಿಮ್ಮ ಎಕ್ಸಾಮ್ ಅಲ್ಲಿ ನಿಮ್ಗೋಸ್ಕರ ವರ್ಕ್ ಮಾಡ್ತದೆ. ಸೊ ಇಲ್ಲಿ ನಡೆಯುವ ಗೇಮ್ ಮತ್ತೆ ನಿಮ್ಮ ಬ್ರೈನ್ ಇದೆ. ಸೊ ನೀವು ನಿಮ್ಮ ಬ್ರೈನ್ ಅನ್ನ ಎಷ್ಟು ಕಾಮ್ ಮತ್ತೆ ಪೀಸ್ ಅಲ್ಲಿ ಇರ್ತೀರಾ, ಅದಕ್ಕೆ ಎಷ್ಟು ನೀವು ಸ್ಟ್ರೆಸ್ ಕೊಡುದಿಲ್ಲ, ಅಷ್ಟು ನೀಟಾಗಿ ನಿಮ್ಗೆ ನೀವು ಓದಿದ್ದು ನೆನಪಾಗ್ತದೆ. ಮತ್ತೆ ನೀವು ಅಷ್ಟು ಚೆನ್ನಾಗಿ ನಿಮ್ಮ ಆನ್ಸರ್ಸ್ ನ ಪ್ರೆಸೆಂಟ್ ಮಾಡ್ಬೋದು. ಸೊ ಅದಕ್ಕಾಗಿ ಯಾವುದೇ ರೀತಿಯಾದಂತ ಟೆನ್ಷನ್ಸ್ ತಗೊಳ್ಳೋದು ಬೇಡ. ಎಕ್ಸಾಮ್ಸ್ ಅಲ್ಲಿ ಸರಿಯಾಗಿ ಟೈಮ್ ಮ್ಯಾನೇಜ್ ಮಾಡಿ ಆನ್ಸರ್ಸ್, ಮತ್ತೆ ಈಗ ನೀವು ಕ್ವಶನ್ ಪೇಪರ್ ಕೊಟ್ಟ ತಕ್ಷಣ ಸ್ಟಾರ್ಟಿಂಗ್ ಅಲ್ಲಿ ರಪ್ಪ ಅಂತ ಬರೀಲಿಕ್ಕೆ ಹೋಗ್ಬೇಡಿ. ಎಲ್ಲ ಸ್ಟಾರ್ಟಿಂಗ್ ಅಲ್ಲಿ ಮೊದಲು ಒಂದ್ಸಾರಿ 2 to 3 minutes ಇಡೀ ಕ್ವಶನ್ ಪೇಪರ್ ನಾವು ಸರಿಯಾಗಿ ಓದಿ. ಆಗ ನಿಮ್ಗೆ ಗೊತ್ತಾಗ್ತದೆ ಎಲ್ಲಿ ಏನಾದ್ರು ನಂಗೆ ಎಲ್ಲ ಬರ್ತದ ಅಥವಾ ಎಲ್ಲ ಈಸಿ ಉಂಟಾ, ಎಲ್ಲಾದ್ರೂ ಒಂದು ಕ್ವಶನ್ ನನ್ಗೆ ಆಚೆ ಈಚೆ ಆಗ್ತದ, ಯಾವ್ದಕ್ಕೆ ನಾನು ಜಾಸ್ತಿ ಟೈಮ್ ಕೊಡ್ಬೇಕು, ಯಾವ ಕ್ವಶನ್ ನಾನು ಜಾಸ್ತಿ ಓದಿದ್ದೇನೆ, ಬೇಗ ಮುಗಿಸ್ಬೇಕು, ಆ ಒಂದು ಐಡಿಯಾ ನಿಮ್ಗೆ ಬರ್ತದೆ. 1 to 3 minutes ನೀವು ಕ್ವಶನ್ ಪೇಪರ್ ಓದಿದ್ಮೇಲೆ ಬರೀಲಿಕ್ಕೆ ಪ್ರಾರಂಭ ಮಾಡಿ. ನಿಮ್ಗೆ ಹೀಗೆ ಬರಿತಾ ಹೋಗುವಾಗ ಯಾವ್ದಾದ್ರು ಒಂದು ಪ್ರಶ್ನೆ ಗೊತ್ತಾಗ್ಲಿಲ್ಲ ಅಂದ್ರೆ ಅದ್ರ ಅರ್ಥ ನಿಮ್ಗೆ ಇಡೀ ಪ್ರಶ್ನೆ ಪತ್ರಿಕೆಯಲ್ಲಿರುವಂತ ಯಾವುದೇ ಕ್ವಶನ್ಸ್ ಗೊತ್ತಾಗುದಿಲ್ಲ ಅಂತ ಅರ್ಥ ಅಲ್ಲ. ಸೊ ನೀವು ಒಂದು ಪ್ರಶ್ನೆ ಗೊತ್ತಾಗ್ಲಿಲ್ಲ ಅಂದ್ರೆ ನಿಮ್ಮ ಬ್ರೈನಿಗೆ ನೀವು ಇಲ್ಲ ನಂಗೆ ಗೊತ್ತಾಗ್ಲಿಲ್ಲ ನಾ ಎಂತ ಮಾಡುದು ಅಂತ ಹೀಗೆಲ್ಲ ಯೋಚನೆ ಮಾಡ್ಲಿಕ್ಕಿಲ್ಲ. ಆಗ ನಿಮ್ಮ ಬ್ರೈನ್ ಬರೀ ಆ ಒಂದು ಕ್ವಶನ್ ಮೇಲೆ ಕಾನ್ಸಂಟ್ರೇಷನ್ ಮಾಡ್ಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಸೊ ಅದಕ್ಕೆ ನೀವು ನಿಮ್ಮ ಬ್ರೈನಿಗೆ ನೀವೇನ್ ಹೇಳ್ಬೇಕು, ಇಲ್ಲ ಇದನ್ನ ಸದ್ಯಕ್ಕೆ ನೋಡು, ಮತ್ತೆ ನೆಕ್ಸ್ಟ್ ಟ್ರೈ ಮಾಡು, ಮತ್ತೆ ಅದಕ್ಕೆ ನಾವು ಎಕ್ಸಾಮ್ ಎಲ್ಲ ಬರೆಯುದು ಮುಗಿದ ಮೇಲೆ ಮತ್ತೆ ಆ ಕ್ವಶನ್ ನೋಡಿದ್ರೆ ಆಯ್ತು ಅಂತ ಆ ಕ್ವಶನ್ ಅಲ್ಲಿಗೆ ಬಿಟ್ಟು ಮತ್ತೆ ಎಲ್ಲ ಬರೆಯುದು, ಆಮೇಲೆ ಮತ್ತೆ ರೀಚೆಕ್ ಮಾಡಿ. ಒಮ್ಮೆ ಆನ್ಸರ್ ಶೀಟ್ ಬರ್ದ ನಂತರ ಎಷ್ಟು ಜನ ಸ್ಟೂಡೆಂಟ್ಸ್ ಹೇಗಿರ್ತಾರೆ ಅಂದ್ರೆ ಆನ್ಸರ್ ಶೀಟ್ ನ ತಿರುಗಾಕಿಟ್ಟು ಕೂತ್ಕೊಬಿಡುದು, ಇಲ್ಲ ಮಾಡ್ಕೊಳ್ಳುದು. ಹಾಗೆ ಮಾಡುದು ನಿಮ್ಗೆ ನಿಮ್ಮ ಕಾನ್ಫಿಡೆನ್ಸ್ ಇಲ್ಲ ಅಂತ ಅಲ್ಲ, ಆದ್ರೆ ಎಕ್ಸಾಮ್ ಅಲ್ಲಿ ನಾವು ಯಾವ ತರ ಮಿಸ್ಟೇಕ್ಸ್ ಮಾಡ್ತೀವಿ ಅಂತ ನಮ್ಗೆ ಗೊತ್ತಾಗಿರುವುದಿಲ್ಲ. ಸೊ ಬೆಟರ್ ನೀವು ಒಂದು ಎಕ್ಸಾಮ್ ಕಂಪ್ಲೀಟ್ ಆದ ನಂತರ ಅದನ್ನ ಒಮ್ಮೆ ರೀಚೆಕ್ ಮಾಡ್ಕೊಳ್ಳೋದು ತುಂಬಾ ಅಂದ್ರೆ ನಿಮ್ಗೆ ಹೆಲ್ಪ್ ಆಗ್ತದೆ ನಿಮ್ಮ ಮಿಸ್ಟೇಕ್ಸ್ ನ ನೀವು ಕಂಡುಕೊಳ್ಳೋದಕ್ಕೆ. ಯಾಕಂದ್ರೆ ಈಗ ನೀವು ಎಕ್ಸಾಮ್ ಮುಗ್ದಾದ ನಂತರ ಮತ್ತೆ ರೀಚೆಕ್ ಮಾಡ್ಕೊಳ್ಳುವಾಗ ಮ್ಯಾಥ್ಸ್ ಅಲ್ಲಿ ಸಾಕಷ್ಟು ಕ್ಯಾಲ್ಕುಲೇಷನ್ ಮಿಸ್ಟೇಕ್ ಮಾಡಿರ್ತಾರೆ, ನಿಮ್ಗೆ ಗೊತ್ತಾಗಿರುವುದಿಲ್ಲ. ಅದು ಗೊತ್ತಾಗದೇ ಇರೋ ತರ ಆಗಿರುವಂತಹ ಮಿಸ್ಟೇಕ್ಸ್, ಬೇಕು ಅಂತ ಯಾರು ತಪ್ಪು ಮಾಡುದಿಲ್ಲ. ಆ ಒಂದು ಮಿಸ್ಟೇಕ್ಸ್ ನ ನೀವು ಅವಾಯ್ಡ್ ಹೇಗೆ ಮಾಡ್ಬೋದು ಅಂದ್ರೆ, ಒಮ್ಮೆ ಕಂಪ್ಲೀಟ್ ಆದ ನಂತರ ಮತ್ತೆ ಅದನ್ನ ನೋಡುವ, ಅಂದ್ರೆ ಆನ್ಸರ್ ಶೀಟ್ ನ ರೀಚೆಕ್ ಮಾಡ್ಕೊಳ್ಳೋದ್ರಿಂದ ನಿಮ್ಗೆ ಅದನ್ನ ಸರಿ ಗೊತ್ತಾಗ್ತದೆ, ಮತ್ತೆ ಯಾವ್ದಾದ್ರು ಮಿಸ್ಟೇಕ್ ಆಗಿದ್ರೆ ಅದನ್ನ ಸರಿಪಡಿಸಬಹುದು. ಮತ್ತೆ ಯಾವುದೇ ಒಂದು ಕ್ವೆಶ್ಚನ್ ಬರ್ಲಿಲ್ಲ ಅಂತ ಪ್ಲೀಸ್ ಟೆನ್ಷನ್ ಆಗಿದ್ದು ಹೋಗ್ಬೇಡಿ. ಯಾಕಂದ್ರೆ ನಿಮ್ಮ ಹತ್ರ ಟೈಮ್ ಇದೆ, ಇಡೀ ವರ್ಷ ಓದಿದ್ದೀರಾ, ನಿಮ್ಮ ಬ್ರೈನಿಗೆ ಪ್ರೆಷರ್ ಕೊಡುವುದು ಬೇಡ ಈ ಸಮಯದಲ್ಲಿ. ಎಲ್ರು ಸಹ ಓದಿರ್ತೀರಾ, ಎಲ್ರಿಗೂ ನಿಮ್ಮ ಶಿಕ್ಷಕರು ಸಾಕಷ್ಟು ಪ್ರಯತ್ನ ಮಾಡಿದ್ದಾರೆ ಇಡೀ ವರ್ಷದಲ್ಲಿ. ಹಲವಾರು ವರ್ಷದಿಂದ ವರ್ಷಕ್ಕೆ ಸಾಕಷ್ಟು ಯೋಜನೆಗಳನ್ನ ಬದಲಾಯಿಸಿದೆ ಕರ್ನಾಟಕ ಸರ್ಕಾರದಲ್ಲಿ. ಇದೊಂದು ಕ್ರೈಸ್ಟ್ ಇನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಸ್ಟೂಡೆಂಟ್ಸ್ ಇದು ಒಂದು ಡೆವಲಪ್ಮೆಂಟ್ ಗೋಸ್ಕರ, ಅವ್ರದ್ದೊಂದು ಎಕ್ಸಾಮ್ಸ್ ಇದು ವೆಲ್ಫೇರ್ ಗೋಸ್ಕರ ಸಾಕಷ್ಟು ಹೊಸ ಪ್ರಾಜೆಕ್ಟ್ಸ್ ಗಳನ್ನ ಮಾಡಿ ನಿಮ್ಗೋಸ್ಕರ ಶ್ರಮ ಪಟ್ಟಿದ್ದಾರೆ ಇಡೀ ವರ್ಷ. ನೀವು ಕೂಡ ಅದಕ್ಕೆ ಸಹಕರಿಸಿದ್ದೀರಾ, ಸಾಕಷ್ಟು ಪ್ರಯತ್ನ ಪಟ್ಟಿದ್ದೀರಾ. ಈ ಒಂದು ಕಾಲದಲ್ಲಿ ಭಯವಿದ್ರೆ ಲಾಸ್ ನಿಮ್ಗೆ ಆಗುದು, ಮತ್ಯಾರಿಗೂ ಇಲ್ಲ. ನೀವು ಭಯ ಬೀಳುವಂತ ಒಂದು ಅವಶ್ಯಕತೆನೇ ಇಲ್ಲ. ಎಕ್ಸಾಮ್ಸ್ ಆರ್ ಪಾರ್ಟ್ ಆಫ್ ಲೈಫ್, ಎಕ್ಸಾಮ್ಸ್ ಆರ್ ಓನ್ಲಿ ನಾಟ್ ಓನ್ಲಿ ದ ಎಕ್ಸಾಮ್ಸ್ ಆರ್ ಲೈಫ್. ಸೊ ಅದಕ್ಕೆ ನೀವು ಭಯ ಪಡುವುದು ಬೇಡ. ಧೈರ್ಯದಿಂದ ಎಲ್ಲ ಎಕ್ಸಾಮ್ಸ್ ಗಳನ್ನ ಎದುರಿಸಿ, ಆಗ್ತದೆ ಎಲ್ಲರದ್ದು ಎಕ್ಸಾಮ್ಸ್ ಚೆನ್ನಾಗಾಗ್ತದೆ. ಮತ್ತೆ ನಿಮ್ದು ಆರೋಗ್ಯ ಕಡೆ ಹೆಚ್ಚಾಗಿ ಗಮನ ಕೊಡಿ, ಅದು ತುಂಬಾ ಮುಖ್ಯ ಆಗ್ತದೆ. ಆಮೇಲೆ ಎಲ್ಲ ಒಂದು ಎಕ್ಸಾಮ್ಸ್ ಚಂದ ಮಾಡಿ, ಎಲ್ರಿಗೂ ಸಹ ಎಲ್ಲ ಮೊರಾರ್ಜಿ ಶಾಲೆಯ ಎಲ್ಲ 10ನೇ ತರಗತಿಯಲ್ಲಿ ಓದುತ್ತಿರುವಂತಹ ಎಲ್ಲ ನನ್ನ ಸಹೋದರ ಸಹೋದರಿಯರಿಗೂ ಸಹ ಎಲ್ಲ ಎಕ್ಸಾಮ್ಸ್ ಗಳಿಗೆ ಆಲ್ ದ ಬೆಸ್ಟ್ ಹೇಳಲಿಕ್ಕೆ ಇಷ್ಟಪಡ್ತೇನೆ. ಮತ್ತೆ ನಿಮ್ದು ಎಕ್ಸಾಮ್ಸ್ ಆಯ್ತು, ಮತ್ತೆ ನಿಮ್ಗೆ ಈಗ
ನೀವೆಲ್ಲ ಅಂದ್ರೆ ಹೇಗಂದ್ರೆ ಈಗ 5 ವರ್ಷಗಳ ಕಾಲ ಒಂದು ಗೂಡಿನಲ್ಲಿ ಇರುವಂತವ್ರು, ನಿಮ್ಗೆ ಹೊರ ಪ್ರಪಂಚದ ಒಂದು ಅರಿವು ಇರುವುದಿಲ್ಲ. ಈಗ 5 ವರ್ಷ ನಿಮ್ಮದೇ ಆದ ಒಂದು ಲೋಕದಲ್ಲಿ ಇರ್ತೀರಿ ನೀವು. ಇಷ್ಟೇ ಓದಿದ್ರೆ ಸಾಕು, ಇಷ್ಟು ಓದಿದ್ರೆ ಆಗ್ತದೆ ಅಷ್ಟು. ಆದ್ರೆ ನೀವು ಯಾವಾಗ ಒಮ್ಮೆ ಹೊರ ಪ್ರಪಂಚಕ್ಕೆ ಕಾಲಿಡ್ತೀರೋ, ಈಗಿನ ಒಂದು ಜಗತ್ತು ಒಂದು ಸ್ಪರ್ಧಾತ್ಮಕ ಜಗತ್ತಾಗಿದೆ. ಅದಕ್ಕೆ ನಿಮ್ಮನ್ನ ನೀವು ಪ್ರಿಪೇರ್ ಮಾಡೋದಂದ್ರೆ ಏನ್ ಜಾಸ್ತಿ ಇಲ್ಲ. ನೀವು ನಿಮ್ಮ ಬಗ್ಗೆ ನಿಮಗೆ ಆತ್ಮವಿಶ್ವಾಸ ಇದ್ರೆ ಅಷ್ಟು ಸಾಕು. ಯಾಕಂದ್ರೆ ಎಷ್ಟೋ ಸ್ಟೂಡೆಂಟ್ಸ್ ಭಯದಿಂದ ಸಾಕಷ್ಟು ಎಕ್ಸಾಮ್ ಅಲ್ಲಿ ಫೇಲ್ ಆಗುವಂತ ಚಾನ್ಸಸ್ ಇರ್ತದೆ. ಸೊ ನೀವು ನಿಮ್ಮಲ್ಲಿ ಆತ್ಮವಿಶ್ವಾಸವನ್ನು ಹೊಂದಿದ್ರೆ ಅವ್ರನ್ನ ನೀವು ಓವರ್ಟೇಕ್ ಈಸಿಯಾಗಿ ಮಾಡ್ಬೋದು. ಸೊ ನಿಮ್ಮಲ್ಲಿ ನಿಮ್ಗೆ ಆತ್ಮವಿಶ್ವಾಸ ಇರ್ಲಿ, ಧೈರ್ಯದಿಂದ ಎಲ್ಲಾ ಪರೀಕ್ಷೆಗಳನ್ನ ಎದುರಿಸಿ. ಇದು ಇವತ್ತಿಗೆ ಮಾತ್ರ ಸೀಮಿತ ಆಗಿರ್ಬಾರ್ದು. ನಿಮ್ಗೆ 10th ಆದ ನಂತರ ಸಹ ಜೀವನದಲ್ಲಿ ಬರುವ ಯಾವುದೇ ಸವಾಲಾಗಿರ್ಲಿ ಎಲ್ಲವನ್ನು ಎದುರಿಸಲಿಕ್ಕೆ ನಿಮ್ಮಲ್ಲಿ ಇರುವಂತಹ ಒಂದು ಧೈರ್ಯ ಮತ್ತೆ ಆತ್ಮವಿಶ್ವಾಸ ತುಂಬಾ ಮುಖ್ಯ ಆಗ್ತದೆ. ಸೊ ಈಗ ನಿಮ್ದು 10th ಆಗ್ತದೆ, ಮತ್ತೆ ಆಮೇಲೆ ಏನಕ್ಕೆ ನಿಮ್ಗೆ ಒಂದು ಕ್ವಶನ್ ಇರ್ಬೋದು, ಕೆಲವೊಂದಿಷ್ಟು ಜನ ಸ್ಟೂಡೆಂಟ್ಸ್ ಹತ್ರ ಇರ್ತದೆ, ಎಂತ ಮಾಡುದು 10th ಅಲ್ಲಿ ಇಷ್ಟೆಲ್ಲ ಮಾರ್ಕ್ಸ್ ತಗೊಂಡು ಏನಾಗ್ತದೆ. ಕೆಲವೊಂದಿಷ್ಟು ಜನ ಆ ತರ ಥಿಂಕ್ ಮಾಡ್ತಿರ್ತಾರೆ. ಒಂದು ನಾನು ಹೇಳೋದು ಏನಂದ್ರೆ, ಈ ಒಂದು SSLC ಅನ್ನುವಂಥದ್ದು ನಮ್ಮ ಒಂದು ಇಡೀ ಜೀವನದಲ್ಲಿ ನಮ್ಮ ಸವಾಲುಗಳನ್ನ ಎದುರಿಸಲು ಇರುವಂತಹ ಒಂದು ಪ್ರಥಮ ಮೆಟ್ಟಿಲು. ಇಟ್ ಇಸ್ ಫಸ್ಟ್ ಸ್ಟೆಪ್. ನೀವು ಇದನ್ನ ಒಂದು ಸಕ್ಸಸ್ಫುಲ್ ಆಗಿ ಏರಿಬಿಟ್ರೆ ನಿಮ್ಗೆ ಮುಂದೆ ಬರುವುದರಲ್ಲಿ ನಿಮ್ ಬಗ್ಗೆ ನಿಮ್ಗೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ. ಸೊ ಆಗ ನೀವು ಎದುರಿಸುವಂತಹ ಎಲ್ಲಾ ಪರೀಕ್ಷೆಗಳು ನಿಮ್ಗೆ ಈಸಿ ಆಗ್ತಾ ಹೋಗ್ತದೆ. ಸೊ ಅದಕ್ಕೆ ನೀವು ಯಾವುದನ್ನ ಸಹ ನೆಗ್ಲೆಕ್ಟ್ ಮಾಡ್ಲಿಕ್ಕೆ ಹೋಗ್ಬೇಡಿ. ಜೀವನದಲ್ಲಿ ಎಲ್ಲ ಪರೀಕ್ಷೆಗಳಿಗೂ ಜೀವನದಲ್ಲಿ ಅದರದ್ದೇ ಆದಂತಹ ಒಂದು ಮಹತ್ವ ಇದೆ. ಅದನ್ನ ಅರ್ಥ ಮಾಡ್ಕೊಳ್ಳಿ. ಮತ್ತೆ ನೀವು ಈಗ ಒಳ್ಳೆಯ ಅಂಕಗಳನ್ನ ಪಡೆಯೋದ್ರಿಂದ ನಿಮ್ಗೆ PUC ಸಹ ಎಜುಕೇಶನ್ ಸಹ ನಿಮ್ಗೆ ಸಾಕಷ್ಟು ಆಪರ್ಚುನಿಟೀಸ್ಗಳು ಸಿಗ್ತದೆ. ಈಗ ಹೇಗೆ ನನ್ಗೆ ಸಿಕ್ಕಿದ್ಯೋ ಹಾಗೆ ನಾನು ಇದು ಒಂದು 100ಗೆ 100 ತೆಗೆದ್ರಿಂದ ನನ್ಗೆ ಈಗ ಒಂದು ಸೆಕೆಂಡ್ PUC ಮತ್ತೆ ಫಸ್ಟ್ PUC ನಲ್ಲಿ ಈಗ ಹೇಗೆ ನನ್ಗೆ ಈಗ ಆಳ್ವಾಸ್ ಅಲ್ಲಿ ಫ್ರೀ ಎಜುಕೇಶನ್ ಒಂದು ಆಪರ್ಚುನಿಟಿ ನನಗೆ ನಮ್ಮ ಸಂಸ್ಥೆ ಅಧ್ಯಕ್ಷರಾದ ಡಾಕ್ಟರ್ ಮೋಹನ್ ಆಳ್ವಾಸ್ ಅವರು ಒದಗಿಸಿಕೊಟ್ಟಿದ್ದಾರೋ, ಅದು ಕೇವಲ ಆಳ್ವಾಸ್ ಮಾತ್ರ ಅಲ್ಲ, ರಾಜ್ಯದಲ್ಲಿ ಸಾಕಷ್ಟು ಕಾಲೇಜುಗಳಿವೆ. ಕೇವಲ ಸರ್ಕಾರಿ ಕಾಲೇಜುಗಳಲ್ಲಿ ಮಾತ್ರ ಉಚಿತ ಶಿಕ್ಷಣ ಸಿಗದೆ ನೀವು ಒಂದು ನೀವೊಂದು ಸಾಧನೆ ಮಾಡುವುದಾದ್ರೆ ನಿಮ್ಗೆ ಎಲ್ಲ ಕಡೆ ಅವಕಾಶ ಇದೆ. ಸಾಧನೆ ಮಾಡುವುದಾದ್ರೆ ಮಾತ್ರ. ಅದಕ್ಕೆ ಹೇಳುದು, ಸಾಧನೆ ಅನ್ನುವಂಥದ್ದು ಒಂದು ಸಾಧಕನ ಸೊತ್ತೇ ವಿನಃ ಸೋಮಾರಿಯದ್ದಲ್ಲ. ಸೊ ನೀವು ಸಾಧಿಸುವಂತಾದ್ರೆ ನೀವು ಶ್ರಮ ಪಡ್ಲೇಬೇಕು. ಶ್ರಮ ಪಡದೇ ಇಲ್ಲ ನಮ್ಗೆ ಅದು ಸಿಗ್ಲಿ ಇದು ಸಿಗ್ಲಿ ಅಂದ್ರೆ ಖಂಡಿತ ವಿದ್ಯಾರ್ಥಿಗಳಿಗೆ ಯಾವುದು ಕೂಡ ಸಾಧ್ಯ ಇಲ್ಲ. ನಿಮ್ಮ ಶ್ರಮದ ಮೇಲೆ ನಿಮಗೆ ನಂಬಿಕೆ ಇರಲಿ. ನಿಮ್ಮ ಶಿಕ್ಷಕರನ್ನ ಮೊದಲು ಗೌರವಿಸುವುದನ್ನ ಕಲಿತುಕೊಳ್ಳಿ. ಯಾಕಂದ್ರೆ ನಿಮ್ಮ ಪಾಲಕರನ್ನ ಹೊರತುಪಡಿಸಿ ನಿಮ್ಮ ಏಳಿಗೆಗಾಗಿ ಯಾರಿಗಾದ್ರೂ ಕನಸಿದೆ, ನಿಮ್ಮ ಏಳಿಗೆಗಾಗಿ ಯಾರಾದ್ರೂ ನಿಸ್ವಾರ್ಥದಿಂದ ಶ್ರಮಿಸ್ತಾರೆ ಅಂತ ಅಂದ್ರೆ ಅದು ನಮ್ಮ ಶಿಕ್ಷಕರು ಮಾತ್ರ. ಮತ್ತೆ ಯಾರು ನಮ್ಮ ಜಗತ್ತಿನಲ್ಲಿ ನಮ್ಮ ಏಳಿಗೆಯನ್ನು ಅಷ್ಟು ಬಯಸುವವರು ನಿಮ್ಗೆ ಸಿಗುದೇ ಇಲ್ಲ. ಆ ಒಂದು ಶಿಕ್ಷಕರನ್ನ ಗೌರವಿಸಿ ಅವರು ಹೇಳಿದ್ದ ಮಾತಿನಂತೆ ನಡೆದುಕೊಳ್ಳಿ. ನಿಮ್ಮ ಜೀವನದಲ್ಲಿ ಯಶಸ್ಸು ಖಂಡಿತ ಸಿಗ್ತದೆ. ಅದರಲ್ಲಿ ಕಿಂಚಿತ್ತು ಡೌಟ್ ಅನ್ನೋದೇ ಬರುದಿಲ್ಲ ನಿಮ್ಗೆ. ಯಾಕಂದ್ರೆ ಟೀಚರ್ಸ್ ಪ್ಲೇಸ್ ದ ಮೋಸ್ಟ್ ಇಂಪಾರ್ಟೆಂಟ್ ರೋಲ್ ಇನ್ ಯುವರ್ ಲೈಫ್. ಸೊ ರೆಸ್ಪೆಕ್ಟ್ ದೆಮ್, ಫಾಲೋ ದೇರ್ ವರ್ಡ್ಸ್. ಮತ್ತೆ ನಿಮ್ಗೆ ಈಗ ನಾನೀಗ ನನ್ಗೆ ಒಂದು 10th ಅಲ್ಲಿ ಮಾರ್ಕ್ಸ್ ಸಿಕ್ಕಿದ್ದಕ್ಕೆ ನಾನು ಈಗ ಹೇಗೆ ಓದ್ತಾ ಇದ್ದೀನಿ ಅಂತ ಕೇಳಿದ್ರೆ, ನಂದು ಒಂದು ಆಳ್ವಾಸಲ್ಲಿ ಒಂದು ಡಿಸಿಪ್ಲಿನ್ಡ್ ಕಾಲೇಜ್ ಇದು. ಸಾಕಷ್ಟು ಅಂದ್ರೆ ಸಂಸ್ಕಾರ, ಡಿಸಿಪ್ಲಿನ್ ಮತ್ತೆ ಶಾಂತ ವಾತಾವರಣ ಆಗಿರ್ಬೋದು. ಒಂದು ವಿದ್ಯಾರ್ಥಿ ತನ್ನ ಇಡೀ ಜೀವನದಕ್ಕೂ ಹೇಗೆ ಇರ್ಬೇಕು ಅನ್ನುವಂತ ಒಂದು ಗುಣಗಳನ್ನ ನಮ್ಮಲ್ಲಿ ತುಂಬುವಂತಹ ಒಂದು ವಿಶಿಷ್ಟವಾದ ಕಾಲೇಜ್ ಅಂತ ಹೇಳ್ಬೋದು. ನನ್ಗೆ ಸಹ ಇಲ್ಲಿ ಓದ್ಲಿಕ್ಕೆ ಎಲ್ಲ ಒಂದು ಅವಕಾಶಗಳನ್ನ ಮಾಡಿಕೊಟ್ಟಿದ್ದಾರೆ. ನಾನು JEE ಆಸ್ಪಿರೆಂಟ್ ಆಗಿರೋದ್ರಿಂದ ನಮ್ಗೆ ಈಗ ನಿಮ್ಗೆ ಯಾವ್ದು ಇಂಟ್ರೆಸ್ಟ್ ಇರ್ತದೆ ಆ ತರ ನೀಟ್ ಆಗಿರ್ಬೋದು, CET ಆಗಿರ್ಬೋದು, ನಿಮ್ಗೆ ಯಾವ ರೀತಿ ಇಂಟ್ರೆಸ್ಟ್ ಇರ್ತದೆ ಆ ಒಂದು ಇಂಟ್ರೆಸ್ಟ್ ನ ಬೇಸಿಸ್ ಮೇಲೆ ನಿಮ್ಗೆ ಬ್ಯಾಚ್ ಸಪರೇಟ್ ಇರ್ತದೆ. ನಿಮ್ಗೆ ಸಾಕಷ್ಟು ಗುಣಮಟ್ಟದ ಕ್ವಾಲಿಟಿ ಎಜುಕೇಶನ್ ಸಿಗ್ತದೆ. ವೆಲ್ ಕ್ವಾಲಿಫೈಡ್ ಟೀಚರ್ಸ್ ಇರ್ತಾರೆ. ನಿಮ್ದು ಯಾವುದೇ ಟೈಮ್ ಅಲ್ಲೂ ಸಹ ನಿಮ್ದು ಒಂದು ಡೌಟ್ ಕ್ಲಾರಿಫಿಕೇಶನ್ ಇರ್ತದೆ. ನಿಮ್ಗೋಸ್ಕರ ಅಂತ ಸ್ಟಡಿ ಅವರ್ಸ್ ನ ಮೀಸಲಿಟ್ಟಿರ್ತಾರೆ. ಆ ಸ್ಟಡಿ ಅವರ್ಸ್ ಅಲ್ಲಿ ಸಾಕಷ್ಟು ಟೀಚರ್ಸ್ ಇನ್ಚಾರ್ಜ್ ಇರ್ತಾರೆ. ನಿಮ್ಮ ಡೌಟ್ ಅನ್ನ ಕ್ಲಾರಿಫೈ ಮಾಡ್ತಾರೆ. ನಿಮ್ಮನ್ನ ಒಂದು ಮನೆಯ ಮಗಳ ತರ ನೋಡ್ಕೊಳ್ತಾರೆ. ಅದ್ರಲ್ಲಿ ಎಂತ ಸಂಶಯ ಇಲ್ಲ. ಇದೆಲ್ಲ ಯಾವಾಗ ಸಾಧ್ಯ ಆಗ್ತದೆ? ಯಾವಾಗ ನೀವು ನಿಮ್ಮ ಒಂದು ಪರೀಕ್ಷೆಗಳನ್ನ ಸರಿಯಾಗಿ ಬರೆದು ನೀವು ಸಹ ಒಂದು ಸಾಧನೆ ಮಾಡಿದಾಗ ಎಲ್ಲ ಪ್ರತಿಷ್ಠಿತ ಕಾಲೇಜುಗಳು ಸಹ ನಿಮ್ಮನ್ನ ಕೈ ಮಾಡಿ ಕರೀತವೆ. ಆ ಒಂದು ಅವಕಾಶ ನಿಮ್ಮ ಹತ್ರ ಬರುದು ಬಿಡುದು ಎರಡು ನಿಮ್ಮ ಹತ್ರನೇ ಇರ್ತದೆ. ಸೊ ಅದಕ್ಕೆ ನೀವು ಆ ಒಂದು ನಿಟ್ಟಿನಲ್ಲಿ ಶ್ರಮಿಸಬೇಕಾಗಿದೆ. ಸಾಕಷ್ಟು ಓದಿದ್ದೀರಾ ವರ್ಷ ಪೂರ್ತಿ. ಈ ಸಮಯದಲ್ಲಿ ನೀವು ನಿಮ್ಮ ಬಗ್ಗೆ ಅನುಮಾನ ಪಡುವುದು ಬೇಕಿಲ್ಲ. ಯಾಕಂದ್ರೆ ನೀವು ನಿಮ್ಮ ಬಗ್ಗೆ ಅನುಮಾನ ಪಟ್ಟು ಮೊದಲು ನಿಮಗೆ ನಿಮ್ಮ ಬಗ್ಗೆ ಆತ್ಮವಿಶ್ವಾಸ ಎಷ್ಟಿರ್ತದೆ ಅದು ತುಂಬಾ ಮುಖ್ಯ ಆಗ್ತದೆ. ಸೊ ಯಾವುದೇ ರೀತಿಯಾಗಿ ಭಯ ಪಡ್ಲಿಕ್ಕೆ ಹೋಗ್ಬೇಡಿ.
ನಿಮ್ಗೆ ಇನ್ನೂ ಉಜ್ವಲವಾದ ಭವಿಷ್ಯ ಇದೆ. ನಿಮ್ಗೆ ನಿಮ್ಮದೇ ಆದಂತ ಒಂದು ಕನಸುಗಳಿವೆ. ಆ ಕನಸುಗಳ ಬಗ್ಗೆ ನಿಮಗೂ ಸಹ ಅರಿವಿದೆ. ನಿಮ್ಮ ಪಾಲಕರಿಗೂ ಸಹ ಸಾಕಷ್ಟು ನಿರೀಕ್ಷೆಗಳಿದೆ ನಿಮ್ಮ ಮೇಲೆ. ಆ ಎಲ್ಲ ನಿರೀಕ್ಷೆಗಳನ್ನು ನೀವು ಪೂರೈಸ್ತೀರಾ ಅಂತ ನನ್ಗೆ ನಂಬಿಕೆ ಇದೆ. ಹಾಗೆ ಇವತ್ತಿನ ದಿನ ನಾನ್ ಮಾತಾಡ್ತಾ ಇದ್ದೀನಿ ಹೀಗೆ ನಿಮ್ಮೆಲ್ರಿಗೂ ಒಂದು ಮೋಟಿವೇಶನ್ ಆಗ್ತದೆ ಅಂತ. ನಾಳೆ ಒಂದು ದಿನ ನಿಮ್ಮಲ್ಲಿರುವಂತ ಸಾಕಷ್ಟು ವಿದ್ಯಾರ್ಥಿಗಳು ನನ್ನ ಜಾಗದಲ್ಲಿ ಮಾತಾಡ್ಬೇಕು. ಆಗ ಮಾತ್ರ ಈ ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಗಳ ಸಂಘ ಏನು ನಮ್ಮೆಲ್ಲರ ಏಳಿಗೆಗಾಗಿ, ನಮ್ಮ ಒಂದು ಪ್ರತಿಭೆಗೋಸ್ಕರ ನಮ್ಮನ್ನ ಒಂದು ಇಡೀ ಸಮಾಜದಲ್ಲಿ ಗುರುತಿಸ್ಬೇಕು ಅಂತ ಏನು ಇಡೀ ಕರ್ನಾಟಕ ಸರ್ಕಾರ ಅವರು ಪಡುತ್ತಿರುವಂತಹ ಒಂದು ಶ್ರಮಕ್ಕೆ ಸಾರ್ಥಕ ಅನ್ನುವಂಥದ್ದು ಆಗ ದೊರೀತದೆ. ಅದಕ್ಕೆ ನಾವೆಲ್ಲರೂ ಕೂಡ ನಮ್ಮ ನಮ್ಮಿಂದ ಅವ್ರಿಗೆ ಅಂತ ಸಿಗುದಿಲ್ಲ, ಆದ್ರೆ ಸಿಗುದೆಲ್ಲ ನಮ್ಗೆ. ಆದ್ರೆ ನಮ್ಮ ಏಳಿಗೆಗಾಗಿ ಶ್ರಮ ವಹಿಸುತ್ತಿರುವುದೆಲ್ಲ ಅವರು. ಸೊ ಅದಕ್ಕಾಗಿ ಅವರ ಒಂದು ಈ ಕಾರ್ಯಕ್ಕೆ ಸಾರ್ಥಕತೆ ಸಿಗ್ಬೇಕು ಅಂದ್ರೆ ನಾವು ನಮ್ಮ ಒಂದು ಸಾಧನೆಯತ್ತ ಮುಖ ಮಾಡ್ಬೇಕು. ನಮ್ಮ ಒಂದು ಪರಿಶ್ರಮವನ್ನ ನಾವು ಮ್ಯಾಕ್ಸಿಮಮ್ ಎಕ್ಸ್ಟೆಂಟ್ ವರೆಗೂ ಹಾಕ್ಲಿಕ್ಕೆ ರೆಡಿ ಆಗಿರ್ಬೇಕು. ಇನ್ನು ಮತ್ತೆ ಹೇಳುದಾದ್ರೆ ನಿಮ್ದು ಒಂದು ಸ್ಟಡೀಸ್ ಅಲ್ಲಿ ನೀವು ಕನ್ಸಿಸ್ಟೆನ್ಸಿ ಮೇಂಟೈನ್ ಮಾಡ್ಬೇಕು. ಯಾಕಂದ್ರೆ ಸ್ಟಡಿ ಅನ್ನುವಂಥದ್ದು ಒಂದೇ ದಿನಕ್ಕೆ ಸೀಮಿತ ಆಗಿರುವುದಿಲ್ಲ. ಇವತ್ತು ನನ್ಗೆ ಇಂಟ್ರೆಸ್ಟ್ ಇದೆ, ನಾನು ಇವತ್ತು ಓದ್ತೆ ಅಂತ ಹೇಳ್ಬಿಟ್ಟು ನಾಳೆ ಆಗುದಿಲ್ಲ, ಹೀಗೆ ಅಲ್ಲ. ಸ್ಟಡಿ ಅನ್ನುವಂಥದ್ದು ಒಂದು ಕನ್ಸಿಸ್ಟೆಂಟ್ ಆಗಿ ನೀವು ಡೈಲಿ ಒಂದು ಸ್ಟಡಿ ಪ್ಲಾನ್ ಅಲ್ಲಿ ಓದುವಂತದ್ದಾಗಿರ್ಬೇಕು. ಈಗ ಎಲ್ಲರೂ ಓದಿರ್ತೀರ ಹಾಗೆ. ಈಗ ಒಂದು ಲಾಸ್ಟ್ ಗೆ ಒಂದು ಇರುದು, ಸಾಕಷ್ಟು ಎಕ್ಸಾಮ್ ಗಳನ್ನ ಫೇಸ್ ಮಾಡಿದ್ದೀರಾ. ಈ ಸಮಯದಲ್ಲಿ ಭಯ ಬೇಡ. ಭಯ ಇರ್ತದೆ, ನನ್ಗೂ ಇತ್ತು ಲಾಸ್ಟ್ ಇಯರ್. ನೀವು ಈಗ ಕೇಳ್ಬೋದು, ನೀವು ಹೇಗೆ ಭಯನ ಹೋಗಲಾಡಿಸಿದೆ ಅಕ್ಕ ಲಾಸ್ಟ್ ಮೂಮೆಂಟ್ ಅಲ್ಲಿ ಅಂತ ನೀವು ಕೇಳುದಾದ್ರೆ, ಪ್ರಿಪರೇಟರಿ ಮತ್ತೆ ಪ್ರಾಕ್ಟೀಸ್ ಟೆಸ್ಟ್ ಅಲ್ಲಿ ನಮ್ದು ಸಹ ಸಾಕಷ್ಟು ಮಿಸ್ಟೇಕ್ಸ್ ಆಗಿದೆ. ಆ ಒಂದು ಮಿಸ್ಟೇಕ್ಸ್ ನ ನೀವು ಈ ಒಂದು ಮೇನ್ ಎಕ್ಸಾಮ್ ಅಲ್ಲಿ ಆಗದೆ ಇರೋ ತರ ನೋಡ್ಕೊಳ್ಬೇಕು ಅಷ್ಟೇ. ಮತ್ತೆ ನಿಮ್ದು ಟೈಮ್ ನ ಸರಿಯಾಗಿ ಮ್ಯಾನೇಜ್ ಮಾಡಿದ್ರೆ, ನೀವು ನಿಮ್ಮ ಬ್ರೈನ್ ಗೆ ಸ್ಟ್ರೆಸ್ ಕೊಡದೇ ಇದ್ರೆ ಖಂಡಿತ ನಿಮ್ಗೆ ಭಯನೂ ಆಗುದಿಲ್ಲ. ನೀವು ಬರೆಯುವಂತ ಎಲ್ಲ ಆನ್ಸರ್ಸ್ ನೆನಪಾಗ್ತದೆ. ಮತ್ತೆ ನಿಮ್ದು ಎಕ್ಸಾಮ್ ಖಂಡಿತ ಚೆನ್ನಾಗಾಗ್ತದೆ. ಯಾವ್ದು ಡಿಫಿಕಲ್ಟ್ ಇಲ್ಲ ಇಲ್ಲಿ. ನೀವು ಓದಿರುವುದೇ ಕ್ವಶನ್ಸ್ ಇರ್ತದೆ, ಆದ್ರೆ ಕ್ವಶನ್ಸ್ ನ ನೀವು ಸರಿಯಾಗಿ ಓದಿ ಅರ್ಥ ಮಾಡ್ಕೊಳ್ಬೇಕು. ನೀವು ಎಕ್ಸಾಮ್ ಬರೆಯೋ ಒಂದು ಗಡಿಬಿಡಿಯಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ, ಕ್ವಶನ್ಸ್ ನ ಅರ್ಧ ಓದುದು, ಅರ್ಧ ಬಿಟ್ಟು ಬಿಡುದು. ಅದಕ್ಕೆ ಆ ಕ್ವಶನ್ಸ್ ನ ಪೂರ್ತಿ ಓದಿ ಅರ್ಥ ಮಾಡ್ಕೊಂಡು ಅದಕ್ಕೆ ಬೇಕಾದಷ್ಟು ಆನ್ಸರ್ಸ್ ನ ನೀಟಾಗಿ ಬರೆದು ಮತ್ತೆ ಪುನಃ ನೆಕ್ಸ್ಟ್ ಕ್ವಶನ್ಸ್ ಗೆ ಹೋಗುದು. ಆಗ ನಿಮ್ಗೆ ಎಕ್ಸಾಮ್ಸ್ ಈಸಿನೂ ಅಂತ ಅನಿಸ್ತದೆ, ಮತ್ತೆ ನಿಮ್ಗೆ ನಿಮ್ ಮೇಲೆ ಕಾನ್ಫಿಡೆನ್ಸ್ ಜಾಸ್ತಿ ಆಗ್ತದೆ. ಸೊ ಈ ಒಂದು ಮತ್ತೆ ನೀವು ಮಿಸ್ಟೇಕ್ಸೇ ಆಗುದಿಲ್ವಾ, ಮಿಸ್ಟೇಕ್ಸೇ ಆಗದೆ ಇರೋ ಹೇಗೆ ಎಕ್ಸಾಮ್ ಬರೆಯುವ ಅಂತ ನೀವು ಕೇಳುದಾದ್ರೆ, ಮಿಸ್ಟೇಕ್ಸ್ ಇಷ್ಟು ದಿನ ಸಾಕಷ್ಟು ಮಾಡಿರ್ತೀರ. ಆ ಒಂದು ಮಿಸ್ಟೇಕ್ಸ್ ಆಗದೆ ಇರೋ ತರ ನೋಡ್ಕೊಂಡ್ರೆ ಸಾಕು. ಎಲ್ಲರ ಜೀವನದಲ್ಲಿ ಮಿಸ್ಟೇಕ್ಸ್ ಅನ್ನುವಂಥದ್ದು ಕಾಮನ್. ಆದ್ರೆ ನಾವು ಆ ಮಿಸ್ಟೇಕ್ಸ್ ನ ಹೇಗೆ ಓವರ್ಕಮ್ ಮಾಡಿ ನೆಕ್ಸ್ಟ್ ಟೈಮ್ ಆ ಮಿಸ್ಟೇಕ್ ರಿಪೀಟ್ ಆಗದೆ ಇರೋ ತರ ನೋಡ್ಕೊಳ್ತೀವಿ, ಅದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಯಾಕಂದ್ರೆ ಜೀವನದಲ್ಲಿ ಮಿಸ್ಟೇಕೇ ಮಾಡದೇ ಇರುವಂತಹ ವ್ಯಕ್ತಿ ಸಿಗೋದು ತುಂಬಾ ಕಷ್ಟ. ಅದಕ್ಕೋಸ್ಕರ ಸೊ ನೀವು ಭಯ ಪಡದೇ ಇರ, ಎಲ್ಲ ಒಂದು ಎಕ್ಸಾಮ್ ನ ಫೇಸ್ ಮಾಡಿ. ಮತ್ತೆ ನಿಮ್ಗೆ ಈ ಒಂದು ಕರ್ನಾಟಕ ವಸತಿ ಶಿಕ್ಷಣ ಸಂಸ್ಥೆಯು ಕೊಟ್ಟಿರುವಂತಹ ಈ ಒಂದು ಅದ್ಭುತ ಸೌಲಭ್ಯಗಳು, ಓದಿಗೆ ಪೂರಕವಾದಂತಹ ಸಾಕಷ್ಟು ಸೌಲಭ್ಯಗಳನ್ನ ಕೊಟ್ಟಿದೆ ನಿಮ್ಗೆ. ಯಾವುದಕ್ಕೂ ಕಡಿಮೆ ಮಾಡಿಲ್ಲ. ಯಾಕಂದ್ರೆ ನಾನು ಕೂಡ ಅದೇ ಒಂದು ಶಾಲೆಯ ವಿದ್ಯಾರ್ಥಿನಿ ಆಗಿರುವುದರಿಂದ ನನ್ಗೆ ಸಾಕಷ್ಟು ಗೊತ್ತಿದೆ ನನ್ನ ಶಾಲೆಯ ಬಗ್ಗೆ, ಹೇಗೆ ನನ್ನನ್ನ ಪ್ರಿಪೇರ್ ಮಾಡುದು. ನಾನು ಈಗ 625 ಗೆ 625 ಮಾಡಿದ್ದೀನಿ ಅಂದ್ರೆ ಅದು ಕೇವಲ ನನ್ನ ಎಫರ್ಟ್ ಮಾತ್ರ ಅಲ್ಲ. ನನ್ನ ಶಿಕ್ಷಕರು ಹಗಲು ರಾತ್ರಿ ನನ್ನೊಂದಿಗೆ ಇದ್ದು ನನ್ನ ಎಲ್ಲ ಡೌಟ್ಸ್ ಅನ್ನ ಕ್ಲಾರಿಫೈ ಮಾಡಿ ನನ್ಗೆ ಒಂದು ಓದ್ಲಿಕ್ಕೆ ಸಹಕಾರ ಕೊಟ್ಟು, ನಾನು ಬಿದ್ದಾಗ ನನ್ನನ್ನು ಎಬ್ಸಿ ನಿಲ್ಸಿದ್ದಕ್ಕೆ ನಾನು ಇವತ್ತು ಇಷ್ಟು ಒಂದು ಮಟ್ಟಕ್ಕೆ ಎದ್ದು ನಿಲ್ಲೋದಕ್ಕೆ ಸಾಧ್ಯ ಆಗಿದೆ. ಸೊ ನೀವು ಕೂಡ ಬಿದ್ದಾಗ ಬಿದ್ದು ಹೋದೆ ಅನ್ನುವಂತ ಒಂದು ಕುಗ್ಗುವಿಕೆಯ ಮನೋಭಾವವನ್ನ ತೆಗೆದು ಹಾಕಿ, ಬಿದ್ದಾಗ ಮೇಲೆ ಏಳುವ ಒಂದು ಪ್ರಕ್ರಿಯೆಯನ್ನ ನಿಮ್ಮೊತ್ತಿಗೆ ಇಟ್ಕೊಂಡ್ರೆ ನೀವು ಜೀವನದಲ್ಲಿ ಎಂದಿಗೂ ಕೂಡ ಸೋಲಿಕ್ಕೆ ಆಗುದಿಲ್ಲ. ಸೊ ಆ ಒಂದು ನಿಟ್ಟಿನಲ್ಲಿ ನಿಮ್ಮ ಒಂದು ಧೈರ್ಯ ಡೆವಲಪ್ ಆಗ್ಬೇಕು. ಯಾಕಂದ್ರೆ ನೀವು ಬೆಳೆಯುವಂತಹ ಮಕ್ಕಳು, ನಿಮ್ಮಲ್ಲಿ ಧೈರ್ಯ ಸ್ವತಃ ಆಗ್ಬೇಕು. ಈಗ ಮೋಟಿವೇಶನ್ ನಾನು ಕೊಡ್ತಾ ಇದ್ದೇನೆ, ಇಲ್ಲ ಅಂತ ಅಲ್ಲ, ಇದು ನಿಮ್ಗೆ ಕ್ಷಣಿಕ ಮಾತ್ರ. ಯಾರೇ ಮೋಟಿವೇಶನ್ ಕೊಡ್ಲಿ ಅದು ನಿಮ್ಗೆ ಕ್ಷಣಿಕ ಮಾತ್ರ, ಇವತ್ತಿರ್ತದೆ ಮತ್ತೆ ನಾಳೆ ಹೋಗ್ತದೆ. ಆದ್ರೆ ನೀವು ನಿಮ್ಮನ್ನ ಸೆಲ್ಫ್ ಮೋಟಿವೇಟ್ ಮಾಡಿಕೊಳ್ಳುವುದಾದ್ರೆ, ನಿಮ್ಮನ್ನ ನೀವು ಪುಷ್ ಮಾಡುದಾದ್ರೆ ನಿಮ್ಮ ಜೀವನದಲ್ಲಿ, ಅದು ನಿಮಗೆ ಅಂತಿಮ, ಅದು ನಿಮ್ಗೆ ಪರ್ಮನೆಂಟ್ ಆಗಿರ್ತದೆ. ನೀವು ಬಿದ್ದಾಗ ನೀವು ಎಂತ ಟೈಮಲ್ಲೂ ಎಲ್ಲರೂ ನಿಮ್ಮ ಜೊತೆ ಇರುವುದಿಲ್ಲ. ನಿಮ್ಮ ಶಿಕ್ಷಕರು ಇಲ್ಲಿಯವರೆಗೆ ನಿಮ್ಮನ್ನ ಗೈಡ್ ಮಾಡಿದ್ದಾರೆ, ಇಲ್ಲಿಯವರೆಗೂ ನಿಮ್ಗೆ ಮಾರ್ಗದರ್ಶನ ನೀಡಿದ್ದಾರೆ. ಇನ್ನು ಮೇಲೆ ನೀವು ಎಲ್ಲಿಯಾದ್ರೂ ಒಬ್ಬರೇ ಇರುವ ಒಂದು ಸನ್ನಿವೇಶ ಬಂದ್ರೆ ನಿಮ್ಮನ್ನ ನೀವು ಹೇಗೆ ಕೆಳಗೆ ಬಿದ್ದಾಗ ಎಬ್ಬಿಸಿ, ನಿಮ್ಮನ್ನ ನೀವು ಹೇಗೆ ಎಬ್ಬಿಸಿ ನಿಂತ್ಕೊಳ್ತೀರಾ ನೀವು ಒಬ್ಬರೇ ಅಂತ ಅನ್ನೋದು ತುಂಬಾ ಮುಖ್ಯ ಆಗ್ತದೆ. ಅದಕ್ಕೆ ಸಾಕಷ್ಟು ಆತ್ಮವಿಶ್ವಾಸದ ಅಗತ್ಯ ಇರ್ತದೆ. ಸೊ ನೀವೆಲ್ಲರೂ ಸಹ ಯಾರಿಗೂ ಸಹ ಭಯ ಪಡುವಂತಹ ಅವಶ್ಯಕತೆ ಇಲ್ಲ. ಸೊ ಮತ್ತೆ ಏನಾದ್ರೂ ಹೇಳುದಾದ್ರೆ ನಿಮ್ಗೆ, ಅದೇ ನಿಮ್ಗೆ ಎಕ್ಸಾಮ್ ಅಲ್ಲಿ ಒಂದು ಟೈಮ್
ಮತ್ತೆ ನಿಮ್ಗೆ ಒಂದು ಎಕ್ಸಾಮ್ ಅಲ್ಲಿ ಒಂದು ಟೈಮ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದು ಗಮನ ಕೊಡಿ ಜಾಸ್ತಿ, ಬಿಟ್ರೆ ನಿಮ್ದು ಆನ್ಸರ್ಸ್ ರೈಟಿಂಗ್ ಬಗ್ಗೆ ಜಾಸ್ತಿ ಗಮನ ಕೊಡಿ. ಮತ್ತೆ ಮತ್ತೆ ಎಲ್ಲ ಮಾಡ್ತೀರಾ ನೀವು. ಮತ್ತೆ ಇನ್ನು ನಿಮ್ದು ಈ ಒಂದು SSLC ನಂತರ ಮತ್ತೆ ನಿಮ್ದು ಜೀವನ ಒಂದು ಕಾಂಪಿಟೇಟಿವ್ ವರ್ಲ್ಡ್ ಗೆ ಬರ್ತೀರಾ ಹೊರಗಡೆ. ಒಂದು ನಿಮ್ ಮನಸ್ಸಲ್ಲಿ ಇಟ್ಕೊಂಡ್ಬಿಡಿ, ನೀವು ಆಸ್ ಎ ಸ್ಟೂಡೆಂಟ್ ನಿಮ್ಮ ಮನಸ್ಸಲ್ಲಿ ಇರ್ಬೇಕಾಗಿದ್ದು ಏನಂದ್ರೆ, ಏನೇ ಆಗ್ಲಿ, ಎಷ್ಟೇ ಸಲ ಕಮ್ಮಿ ಅಂಕ ಬರ್ಲಿ, ಎಷ್ಟೇ ಸಲ ಕೆಳಗಡೆ ಬಿದ್ರು ಸಹ ನಾನು ಮತ್ತೆ ಎದ್ದು ನಿಲ್ತೇನೆ ಅನ್ನುವಂತ ಒಂದು ಧೈರ್ಯ ನಿಮ್ಮೊಂದಿಗಿದ್ರೆ ನೀವು ಯಾವುದೇ ಪರೀಕ್ಷೆಯಲ್ಲಿ ಆಗಿರ್ಬೋದು, ಜೀವನದಲ್ಲಿ ಯಾವುದೇ ಸವಾಲಲ್ಲಿ ನೀವು ಸೋಲಲಿಕ್ಕೆ ಆಗುದಿಲ್ಲ. ಸೊ ಅದಕ್ಕೆ ನಿಮ್ಮ ಬಗ್ಗೆ ನಿಮ್ಗೆ ಆತ್ಮವಿಶ್ವಾಸ ಇರಲಿ. ಮತ್ತೊಮ್ಮೆ ಮಗದೊಮ್ಮೆ ಎಲ್ಲ ವಿದ್ಯಾರ್ಥಿಗಳಿಗೂ ಸಹ ಆಲ್ ದ ಬೆಸ್ಟ್ ಅನ್ನ ಹೇಳಿಕ್ಕೆ ಬಯಸ್ತೇನೆ. ಮತ್ತೆ ನಿಮ್ಗೆ ಏನಾದ್ರೂ ಡೌಟ್ಸ್ ಇದ್ರೆ ಕೇಳಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇದುವರೆಗೂ ಕೂಡ ಅಂಕಿತಾ ಕೊನ್ನೂರ್ ಇವರು ನಿಮಗೆ ಒಂದು ಮಾರ್ಗದರ್ಶನ ಮತ್ತು ಪ್ರೇರಣೆ ಮಾತುಗಳನ್ನು ನೀಡಿದ್ದಾರೆ. ಈಗ ನಮ್ಮ ಒಂದು ವಸತಿ ಶಾಲೆಯಲ್ಲಿ ವ್ಯಾಸಂಗ ಮಾಡ್ತಿರ್ತಕ್ಕಂಥ ವಿದ್ಯಾರ್ಥಿಗಳು ಕೆಲವು ಪ್ರಶ್ನೆಗಳನ್ನು ತೆಗೆದುವ ಮೂಲಕ ನಾವು ಈ ಕಾರ್ಯಕ್ರಮನ ಮುಂದುವರಿಸ್ತಾ ಇದ್ದೀವಿ. MDRS 139 MDRS 139 ಮಾತಾಡಿ. ನಮಸ್ತೆ ಸರ್. ನಮಸ್ತೆ, ಕೇಳಮ್ಮ, ಪ್ರಶ್ನೆ ಕೇಳು. ಅಂಕಿತಾ ಅಕ್ಕನವ್ರಿಗೆ ಸರ್ ಪ್ರಶ್ನೆ. ಮಾತಾಡು. ನೀವು ರಾಜ್ಯಕ್ಕೆ 625 ತೆಗೆದು ನಮ್ಮ ಮುರಾರ್ಜಿ ಶಾಲೆಗಳಿಗೆಲ್ಲ ಕೀರ್ತಿ ತಂದ್ರಿ, ಮತ್ತೆ ರಾಜ್ಯದಲ್ಲಿ ನಮ್ಮ ಮುರಾರ್ಜಿ ಶಾಲೆಯನ್ನು ರೆಪ್ರೆಸೆಂಟ್ ಮಾಡಿದ್ರಿ, ಇದೆಲ್ಲರಿಗೂ ಖುಷಿ ವಿಚಾರನೆ. ಆದ್ರೆ ನೀವು 2 ವರ್ಷ PUC ನಮ್ಮ ರಾಜ್ಯದಲ್ಲಿ ಹಲವಾರು ಕಾಲೇಜ್ಗಳಿವೆ, ಅಲ್ಲೇ ನೀವು ಕಂಟಿನ್ಯೂ ಮಾಡ್ಬೋದಿತ್ತು, ನೀವು ಯಾಕೆ ಬೇರೆ ಕಾಲೇಜಿನ ಚಾಯ್ಸ್ ಮಾಡಿದ್ರಿ? ಮತ್ತೆ ಈಗ ನಾನು ಒಂದ್ ವೇಳೆ 625 ಅಥವಾ ಒಳ್ಳೆ ಸ್ಕೋರ್ ಮಾಡಿದ್ನಂದ್ರೆ ನಾನು ವಾಪಸ್ ಮುರಾರ್ಜಿ ಕಾಲೇಜಿಗೆ ಬರ್ಬೋದಾ ಅಥವಾ ಬೇರೆ ಕಡೆ ಎಲ್ಲ ಚೂಸ್ ಮಾಡ್ಬೇಕು? ಇದ್ರ ಬಗ್ಗೆ ನಾನು ಮಾತಾಡುದಾದ್ರೆ, ನಾನು ಯಾಕೆ ಬೇರೆ ಕಡೆ ಒಂದು ತಗೊಂಡಿದ್ದಂದ್ರೆ, ನನ್ಗೆ ಗೊತ್ತು ಮುರಾರ್ಜಿ ಎನ್ವಿರಾನ್ಮೆಂಟ್ ಹೇಗಿರ್ತದೆ, ನಾನು ಎಷ್ಟು ಕಲ್ತಿದ್ದೇನೆ, ನನ್ಗೆ ನಂಬಿಕೆ ಇದೆ ನನ್ನ ಮುರಾರ್ಜಿ ಶಾಲೆ ಬಗ್ಗೆ. ಆದ್ರೆ ನನ್ಗೆ ಈ ಒಂದು ಸಮಯದಲ್ಲಿ ಬೋರ್ಡ್ಸ್ ಗಿಂತ ಜಾಸ್ತಿ ಕಾಂಪಿಟೇಟಿವ್ ಮೇಲೆ ಜಾಸ್ತಿ ಫೋಕಸ್ ಮಾಡ್ಬೇಕಾಗ್ತದೆ. ನಾವು ನೀಟ್, JEE, CET ಈ ಒಂದು ಪರೀಕ್ಷೆಗಳ ಮೇಲೆ ಫೋಕಸ್ ಮಾಡ್ಬೇಕಾಗ್ತದೆ. ಸೊ ಈಗ ಕ್ರೈಸ್ ನಲ್ಲಿ ಆ ಒಂದು ಸೌಲಭ್ಯಗಳನ್ನ ಈಗ ಅವರು ತರ್ತಾ ಇದ್ದಾರೆ. ಸೊ ಇನ್ನು ಮುಂದೆ ಜಾಯಿನ್ ಆಗೋದು ನೀವು, ನಂದು ಹೇಳ್ಲಿಕ್ಕಾದ್ರೆ ನಾನು ಕಾಂಪಿಟೇಟಿವ್ಗೋಸ್ಕರ ಬೇರೆ ಕಾಲೇಜನ್ನ ಆಯ್ಕೆ ಮಾಡ್ಕೊಂಡಿದ್ದು. ಸೊ ಈಗಿನ ಒಂದು ಪ್ರಸ್ತುತ ದಿನಮಾನಗಳಲ್ಲಿ ಕಾಂಪಿಟೇಟಿವ್ ಗಳನ್ನ ಮುರಾರ್ಜಿ ಸ್ಕೂಲ್ ನಲ್ಲೇ ತಗೊಂಡು ಬರ್ತಾ ಇದ್ದಾರೆ. ಆದ್ರೆ ಇಷ್ಟು ದಿನ ಚಾಲನೆಯಲ್ಲಿ ಇರ್ಲಿಲ್ಲ, ಕೇವಲ ಬೋರ್ಡ್ಸ್ ಗೆ ಮಾತ್ರ ಓಡಿಸೋದಾಗಿತ್ತು ಎಲ್ಲ ಮುರಾರ್ಜಿ ಕಾಲೇಜ್ಗಳಲ್ಲಿ. ಸೊ ಡಿಫ್ರೆನ್ಸ್ ಆಗಲ್ಲ, ಗವರ್ಮೆಂಟ್ ಕಾಲೇಜ್ ಮತ್ತೆ ಪ್ರೈವೇಟ್ ಕಾಲೇಜ್ ಈ ತರ ಡಿಫ್ರೆನ್ಸ್ ಅಲ್ಲ. ಡಿಫ್ರೆನ್ಸ್ ಇರೋದು ಇಷ್ಟೇ, ನನ್ಗೆ ಒಂದು ಬೇರೆ ಎನ್ವಿರಾನ್ಮೆಂಟ್ ಬೇಕಿತ್ತು, ನನ್ಗೆ ಎಲ್ಲಾ ಕಡೆ ಎಕ್ಸ್ಪೀರಿಯನ್ಸ್ ಮಾಡುವ ಒಂದು ಹ್ಯಾಬಿಟ್ ಇದೆ ನನ್ಗೆ. ಅಂದ್ರೆ ಗವರ್ಮೆಂಟ್ ಕಾಲೇಜಲ್ಲಿ ಇದ್ದಾಗ ಏನ್ ಡಿಫ್ರೆನ್ಸ್ ಆಗ್ತದೆ, ಪ್ರೈವೇಟ್ ಕಾಲೇಜಿಗೆ ಹೋದ್ರೆ ಏನ್ ಡಿಫ್ರೆನ್ಸ್ ಆಗ್ತದೆ, ಆ ಒಂದು ನಿಟ್ಟಿನಲ್ಲಿ. ಮತ್ತೆ ನನಗೆ ಒಂದು ಕಾಂಪಿಟೇಟಿವ್ ನ ಒಂದು ನೇಚರ್ ಬೇಕಿತ್ತು, ಎಲ್ಲ ಸ್ಟೂಡೆಂಟ್ಸ್ಗಳು ಹೇಗಿರ್ತಾರೆ, ಆ ಒಂದು ಕಾಂಪಿಟೇಷನ್ ಹೇಗಿರ್ತದೆ ಅನ್ನುವಂಥದ್ದನ್ನ ತಿಳ್ಕೊಳ್ಳೋದಕ್ಕೆ ಅಂತ ಬೇರೆ ಕಾಲೇಜ್ ಚೂಸ್ ಮಾಡಿ ಅಷ್ಟೇ. ಓಕೆ. TGRS 523 ಮಾಯಕೊಂಡ. ಮಾತಾಡಿ ಸರ್. ನಮಸ್ಕಾರ. ನಮಸ್ತೆ. ತುಂಬಾ ಒಳ್ಳೆ ಉಪಯುಕ್ತ ಮಾಹಿತಿನ ಅಂಕಿತಾ ಅವ್ರು ಕೊಟ್ಟಿದ್ದಾರೆ. ನಂಗೆ ತುಂಬಾ ಇಷ್ಟ ಆಗಿದೆ ಏನಂತಂದ್ರೆ, ತುಂಬಾ ವಿದ್ಯಾರ್ಥಿಗಳಲ್ಲಿ ಆಗುವಂತ ಒಂದು ದೊಡ್ಡ ತಪ್ಪೇನು ಅಂತಂದ್ರೆ ಟೈಮ್ ಮ್ಯಾನೇಜ್ಮೆಂಟ್. ಹೌದೌದು. ಮ್ಯಾನೇಜ್ಮೆಂಟ್ ಅಲ್ಲಿ 1 ಮಾರ್ಕಿನ ಕ್ವೆಶ್ಚನ್ಗೋಸ್ಕರ ಅವ್ರು ತಲೆ ಬಿಸಿ ಮಾಡ್ಕೊಂಡು ಅವ್ರು ಏನ್ ಮಾಡ್ತಾರೆ, ಇನ್ನ 79 ಮಾರ್ಕ್ಸಿನ ಕ್ವಶನ್ಸ್ ಅನ್ನ ಅಟೆಂಡ್ ಮಾಡೋದ್ರಲ್ಲಿ ಭಯ ಬಿದ್ದು ಗೊತ್ತಿರೋ ಆನ್ಸರ್ ನ ಬರೆದ ರೀತಿಯಲ್ಲಿ ಆಗುವಂತ ಸನ್ನಿವೇಶಗಳು ಜಾಸ್ತಿ ಇರುತ್ತೆ. ಮತ್ತೆ ಈಗ ನಾನು ನನ್ನ ಅಭಿಪ್ರಾಯ ಹೇಳ್ಬೇಕಂತಂದ್ರೆ, ಅವರು ಪ್ರಶ್ನೆ ಪತ್ರಿಕೆ ಉತ್ತರ ಬರಿಬೇಕಾದ್ರೆ ಮೊದಲನೇದಾಗಿ 15 ನಿಮಿಷ ಪ್ರಶ್ನೆ ಪತ್ರಿಕೆಯನ್ನು ಓದೋದಕ್ಕೆ ಅಂತಾನೆ ಸಮಯ ಮೀಸಲಿಟ್ಟಿದೆ. ಅದನ್ನ ಅವಳು ತುಂಬಾ ಚೆನ್ನಾಗಿ ಹೇಳಿದಾಳೆ. ಪ್ರಶ್ನೆಯನ್ನ ಸರಿಯಾಗಿ ಓದಿ, ಪೂರ್ಣವಾಗಿ ಪ್ರಶ್ನೆಯನ್ನ ಓದಿ, ಪ್ರಶ್ನೆಯನ್ನ ಅರ್ಥ ಮಾಡಿಕೊಂಡು ಹೆಚ್ಚು ಕಡಿಮೆ ಏನ್ ಮಾಡ್ಬೋದು ಅಂತಂದ್ರೆ, ಆ ಕ್ವೆಶ್ಚನ್ ಪೇಪರ್ ಅಲ್ಲಿ ಯಾವ್ಯಾವ ಕ್ವೆಶ್ಚನ್ ಗೆ ನನಗೆ ಆನ್ಸರ್ ಸರಿಯಾಗಿ ಗೊತ್ತಿದೆ ಅಂತ ಗೊತ್ತಾದ ತಕ್ಷಣನೇ ನನಗೆ ಎಷ್ಟು ಮಾರ್ಕ್ಸ್ ಬರುತ್ತೆ ಅಂತ ಅವ್ರಿಗೆ ಕನ್ಫರ್ಮ್ ಆಗಿಬಿಡುತ್ತೆ. ಅದು ಮೊದಲನೇ ಧೈರ್ಯದ ಮೊದಲನೇ ಸ್ಟೆಪ್. ಎರಡನೇದು, ಗೊತ್ತಿಲ್ದಿರೋ ಪ್ರಶ್ನೆಯನ್ನ ಸ್ಕಿಪ್ ಮಾಡಿ, ಅಂದ್ರೆ ಆ ಕ್ವೆಶ್ಚನ್ ನಂಬರ್ ನ ಹಾಕ್ಬಿಟ್ಟು ಸ್ಪೇಸ್ ಬಿಟ್ಟು ಮುಂದಿನ ಆನ್ಸರ್ಸ್ ಅನ್ನ ಬರಿತಾ ಹೋದಾಗ ಏನಾಗುತ್ತೆ, ಅವರಿಗೆ
ಕ್ವೆಶನ್ಸ್ ಕಂಪ್ಲೀಟ್ ಆಗಿ ಆನ್ಸರ್ ಮಾಡ್ಲಿಕ್ಕೂ ಆಗುತ್ತೆ, ಜೊತೆಗೆ ಆಗ ಎಲ್ಲಾ ರೀತಿಯಲ್ಲೂ ಕೂಡ ಅವ್ರಿಗೆ ಮಾರ್ಕ್ಸ್ ನ ಸ್ಕೋರ್ ಮಾಡೋದಕ್ಕೂ ಕೂಡ ಅನುಕೂಲ ಆಗುತ್ತೆ. ಸೊ ಇದು ನನ್ನ ಅಭಿಪ್ರಾಯ. ಈಗ ಅವರ ಅಭಿಪ್ರಾಯ ನಾನು ಮುಂದುವರಿಸಿ ಹೇಳ್ತಾ ಇರೋ ರೀತಿಯಲ್ಲಿ ಹೇಳ್ಬೇಕಂತಂದ್ರೆ ಇದನ್ನ ಹೇಳ್ಬೋದು. ನಾನು ಇನ್ನೊಂದು ನನ್ನ ವೈಯಕ್ತಿಕ ಅಭಿಪ್ರಾಯ ಹೇಳ್ತೇನೆ. ಅಂಕಿತಾ ಕೇವಲ 1 ವರ್ಷದಲ್ಲಿ ಸೌತ್ ಕೆನರಾ ಭಾಷೆಯನ್ನ ಕರಗತ ಮಾಡ್ಕೊಂಡು ಬಿಟ್ಟಿದ್ದಾಳೆ. ಅದು ನನಗೆ ಬಹಳ ಆಶ್ಚರ್ಯ. ಅಂದ್ರೆ ಅಡ್ಯಾಪ್ಟಬಿಲಿಟಿ ಅನ್ನೋದು ಬಹಳ ಚೆನ್ನಾಗಿ ಅವಳ ಮನಸ್ಸಲ್ಲಿ ಹೋಗ್ಬಿಟ್ಟಿದೆ. ಅದು ನನಗೆ ಬಹಳ ಖುಷಿ ಆಯ್ತು. ಯಾಕಂದ್ರೆ ಯಾವ ಜಾಗದಲ್ಲಿ ಇರ್ತೀವೋ ಆ ಜಾಗದಲ್ಲಿ ಅವರು ಆ ಸಂಸ್ಕೃತಿಯನ್ನ ಕಲಿಯೋದಿದೆಯಲ್ಲ ಅದು ತೋರಿಸುತ್ತೆ. ಮತ್ತೆ ವೆನ್ ಯು ಆರ್ ಇನ್ ರೋಮ್ ಬಿ ಎ ರೋಮ್ ಅಂತ ಹೇಳ್ತಾರಲ್ಲ, ಆ ರೀತಿಯಲ್ಲಿ ತುಂಬಾ ಖುಷಿ ಆಯ್ತು. ಅವಳ ಆಶಯ ಬಹಳ ಚೆನ್ನಾಗಿದೆ. ನನ್ನ ಜಾಗದಲ್ಲಿ ಬೇರೆಯವರು ಬಂದು ಇಲ್ಲಿ ಕೂರ್ಬೇಕು ಅನ್ನೋಂತ ಅಭಿಪ್ರಾಯ ಇದೆಯಲ್ಲ, ಅದು ತುಂಬಾ ಶ್ಲಾಘನೀಯ, ತುಂಬಾ ಮೆಚೂರ್ಡ್ ಥಿಂಕಿಂಗ್. ಇನ್ನೊಂದು ಹೇಳ್ಬೇಕಂತ ಇದ್ದೇನೆ, ಅವಳು ಆಯ್ಕೆ ಮಾಡ್ಕೊಂಡಿರೋದು ಜೆಇಯನ್ನ. ಅವಳು ಎಷ್ಟು ಜಾಣಿ ಇದ್ದಾಳೆ ಅಂತಂದ್ರೆ, ಕೇವಲ 4 ರಿಂದ 5 ವರ್ಷದಲ್ಲಿ ಜೀವನದಲ್ಲಿ ಸೆಟ್ಲ್ ಆಗ್ಬೇಕು, ಮತ್ತೆ 10-12 ವರ್ಷದ ನಂತರ ಹೋರಾಟ ಮಾಡೋದ್ರ ಬದಲಾಗಿ ಅವಳು ತುಂಬಾ ಚೆನ್ನಾಗಿ ಓದ್ತಾ ಸೆಟ್ಲ್ ಆಗ್ತಾಳೆ ಜೀವನದಲ್ಲಿ ಅನ್ನೋದು ಖುಷಿ ಆಗ್ತಾ ಇದೆ. ಥ್ಯಾಂಕ್ ಯು ವೆರಿ ಮಚ್. ಓಕೆ, ಥ್ಯಾಂಕ್ ಯು. ಚೆನ್ನಾಗಿ ಸಮ್ ಅಪ್ ಮಾಡಿದಿರಿ. ಯು. ವೆರಿ ಗುಡ್. IGRS 04 ಬೈರಾಪುರ. ಬೈರಾಪುರ ಮಾತಾಡಿ. #04 IGRS. ಮಾತಾಡಮ್ಮ, ಮಾತಾಡಿ. ಸರ್, ಅಂಕಿತಾ ಅವ್ರ ಜೊತೆ ಮಾತಾಡ್ಬೇಕು. ಮಾತಾಡು. ಇದಾರೆ ಮಾತಾಡು. ಅವರು ಎಕ್ಸಾಮ್ಸ್ ಅಲ್ಲಿ ಸೈನ್ಸ್ ಯಾವ ರೀತಿ ಪ್ರಿಪರೇಷನ್ ಮಾಡ್ಕೊಂಡ್ರು? ಅಂಕಿತಾ, ಸೈನ್ಸ್ ಬಗ್ಗೆ ಅಂದ್ರೆ ಸೈನ್ಸ್ ಹೇಗೆ ಪ್ರಿಪೇರ್ ಆಗ್ತಿದ್ರಿ ಅಂದ್ರೆ, ನೀವೆಲ್ಲ ಟೆಕ್ಸ್ಟ್ ಬುಕ್ ಎಲ್ಲ ಓದಿದ್ದೀರಾ ಅಂತ, ಪೂರ್ತಿ ಟೆಕ್ಸ್ಟ್ ಬುಕ್ ನ ನೀಟ್ ಆಗಿ ಓದಿದ್ರೆ ಸಾಕು. ಅಂದ್ರೆ ಸೈನ್ಸ್ ಅಂದ್ರೆ ನಿಮ್ಗೆ ಯಾಕೆ ಗಲಿಬಿಲಿ ಬರ್ತದೆ ಅಂದ್ರೆ, ಅಲ್ಲಿ ಸ್ವಲ್ಪ ಅಪ್ಲಿಕೇಟಿವ್ ಲೆವೆಲ್ ಕ್ವಶನ್ಸ್ ಬರುವಂತ ಚಾನ್ಸಸ್ ಇರ್ತದೆ. ಆ ಅಪ್ಲಿಕೇಟಿವ್ ಕ್ವಶನ್ಸ್ ಗೆ ನೀವು ಆನ್ಸರ್ ಮಾಡ್ಬೇಕಂದ್ರೆ ನಿಮ್ಮ ಹತ್ರ ಆ ಒಂದು ಕಾನ್ಸೆಪ್ಟ್ ಬಗ್ಗೆ ಪೂರ್ತಿ ಕ್ಲಾರಿಟಿ ಇರುವಂತದ್ದು ಮುಖ್ಯ ಆಗ್ತದೆ. ಸೊ ನೀವು ಆನ್ಸರ್ ಮಾಡುವಾಗ ಆ ಕ್ವೆಶನಿನ ಒಂದು ಒಳ ಅರ್ಥವನ್ನ ಅರ್ಥ ಮಾಡ್ಕೊಂಡು ಆ ಕ್ವೆಶನ್ಗೆ ನೀವು ಏನು ಬರೆದ್ರೆ ಸೂಕ್ತ ಅನ್ನುವಂಥದ್ದನ್ನ ನೋಡಿ ವಿಚಾರ ಮಾಡಿ ಬರೀರಿ. ಯಾಕಂದ್ರೆ ಸೈನ್ಸ್ ನಾರ್ಮಲ್ ಸಬ್ಜೆಕ್ಟ್ ತರ ತುಂಬಾ ಈಸಿನೂ ಅಲ್ಲ, ಹಾಗಂತ ತುಂಬಾ ಡಿಫಿಕಲ್ಟು ಅಲ್ಲ. ಸೊ ನೀವು ಆ ಒಂದು ಕ್ವೆಶನ್ ಯಾವ ತರ ಕೇಳ್ತಾ ಇದ್ದಾರೆ, ಯಾವುದರ ಬಗ್ಗೆ ಕೇಳ್ತಾ ಇದ್ದಾರೆ, ಅದಕ್ಕೆ ಯಾವ ಆನ್ಸರ್ ಬರೆದ್ರೆ ಸೂಕ್ತ ಅನ್ನುವಂಥದ್ದನ್ನ ಥಿಂಕ್ ಮಾಡಿ ಬರೀರಿ. ಮತ್ತೆ MCQ ಸೆಕ್ಷನ್ಸ್ ಅಲ್ಲಿ ತುಂಬಾ ಕೇರ್ಫುಲ್ ಆಗಿ ಅಟೆಂಪ್ಟ್ ಮಾಡಿ ಸೈನ್ಸ್ ನ. ಯಾಕಂದ್ರೆ ಟ್ವಿಸ್ಟ್ ಇರುವಂತ ಕ್ವಶನ್ಸ್ ಇರ್ತದೆ ಸೈನ್ಸ್ ಅಲ್ಲಿ. ಸೊ ನೀಟಾಗಿ ನಿಮ್ಮ ಒಂದು ನಾಲೆಜ್ ಅನ್ನ ಟೆಸ್ಟ್ ಮಾಡುದು ಅಷ್ಟೇ ಸೈನ್ಸ್ ಅಲ್ಲಿ ಅಂದ್ರೆ. ಸೊ ಆ ಒಂದು ನಿಟ್ಟಿನಲ್ಲಿ ಓದಿರ್ತೀರಾ, ಸೊ ಒಂದ್ ಸ್ವಲ್ಪ ಥಿಂಕ್ ಮಾಡಿ ಬರೆದ್ರೆ ಸರಿ ಆಗ್ತದೆ. ಸೈನ್ಸ್ ಈಸಿನೇ. ಓಕೆ, ಥ್ಯಾಂಕ್ ಯು. ಹಾಗೆ 461 ಬೂದಿಹಾಳ್. 461. ನಮಸ್ತೆ ಸರ್. ನಮಸ್ತೆ, ಮಾತಾಡಮ್ಮ. ನಾನು ಅಂಕಿತಾ ಅಕ್ಕ ಜೋಡಿ ಮಾತಾಡು. ಅವರೇ ಮಾತಾಡ್ತಾ ಇದ್ರು, ಮಾತಾಡು. ಅಕ್ಕ, ನಂಗೆ ತುಂಬಾ ಭಯ. ನಿಮ್ ನೆಟ್ವರ್ಕ್ ಸರಿ ಇಲ್ಲಮ್ಮ. ವಾಯ್ಸು ನೆಟ್ವರ್ಕ್ ಸರಿ ಇಲ್ಲ, ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಈಗ ಮಾತಾಡು. ಹಲೋ, ಮಾತಾಡಿ. ಈಗ ಕೇಳಿಸ್ತಾ ಇದೆಯಾ ಸರ್? ಕೇಳಿಸ್ತಿದೆ. ಇದೆಯಾ ಸರ್? ಮಾತಾಡು. ನಂಗೆ ತುಂಬಾ ಭಯ ಆಗುತ್ತೆ, ಮತ್ತೆ ಕನ್ನಡ ಟೈಮ್ ಸಾಲಲ್ಲ ಸರ್. ಮೊದ್ಲು ಭಯ ಬಿಡು, ಮಾತಾಡಿ. ನಂಗೆ ಕನ್ನಡ ಟೈಮ್ ಸಾಲ್ತಾ ಇಲ್ಲ ಸರ್. ಅಂಕಿತಾ, ಕನ್ನಡಕ್ಕೆ ಸಮಯ ಸಾಕಾಗ್ತಿಲ್ಲ. ಎಸ್, ಕನ್ನಡಕ್ಕೆ ಸಮಯ ಅಂದ್ರೆ ನೀವು ಪೂರ್ತಿ ಎಲ್ಲ ಸಬ್ಜೆಕ್ಟ್ ಗಳನ್ನ ಇಂಗ್ಲಿಷ್ ಅಲ್ಲಿ ಬರ್ದಿರ್ತೀರಲ್ಲ, ಕನ್ನಡಕ್ಕೆ ಬರೀಲಿಕ್ಕೆ ತುಂಬಾ ಪ್ರಾಕ್ಟೀಸ್ ಬೇಕು. ನನಗೂ ಸಹ ಕಡೆಗೆ ಬೋರ್ಡ್ ಎಕ್ಸಾಮ್ ಅಲ್ಲಿ ಪೇಪರ್ ನ ಒಂದೇ ಸಲ ತಿರುಗಿಸಿ ನೋಡ್ಲಿಕ್ಕೆ ಮಾತ್ರ ಸಮಯ ಸಿಕ್ಕಿದ್ದು. ಅದಕ್ಕೆ ಕನ್ನಡಕ್ಕೆ ಏನಂದ್ರೆ, ನೀವು ಸ್ಟಾರ್ಟಿಂಗ್ ಅಲ್ಲಿ ನೀವು ಅಕ್ಷರ ಒಂದು ದುಂಡಾಗ್ಲಿ ಅನ್ನೋ ಒಂದು ಇಂಟೆನ್ಷನ್ ಅಲ್ಲಿ ಸ್ಟಾರ್ಟಿಂಗ್ ಏನ್ ಮಾಡ್ತೀರ, ಫಸ್ಟ್ ಎಕ್ಸಾಮ್ ಅಲ್ವಾ ಅಂತ ಒಂದು ನೀವು ನಿಮ್ಗೆ ಒಂದು ಎಂತ ಇರ್ತದಲ್ಲ, ಉತ್ಸಾಹ ಇರ್ತದಲ್ಲ, ಅದ್ರಲ್ಲಿ ನೀವು ನಿಧಾನಕ್ಕೆ ಚಂದ ಆಗ್ಲಿ ಅಕ್ಷರ ಅಂತ ಸ್ಟಾರ್ಟಿಂಗ್ ತುಂಬಾ ಟೈಮ್ ವೇಸ್ಟ್ ಮಾಡ್ಬಿಡ್ತೀರಾ.
ಕಡೆಗೆ ನಿಮ್ಗೆ ಪ್ರಬಂಧ ಬರೀಲಿಕ್ಕೆ ಇರ್ತದೆ, ಗಾದೆ ಮಾತಿರ್ತದೆ, ಎಲ್ಲ ವ್ಯಾಕರಣ ಇರ್ತದೆ, ಅದೆಲ್ಲ ಬರೀಲಿಕ್ಕೆ. ಯಾಕಂದ್ರೆ 100 ಅಂಕಕ್ಕೆ ಬರೀತಿರುವಂತಹ ಒಂದೇ ಸಬ್ಜೆಕ್ಟ್ ಕನ್ನಡ. ಮತ್ತೆ ನೀವು ಕನ್ನಡದಲ್ಲಿ ಕಲಿತಾ ಇರೋದು ಕನ್ನಡ ಸಬ್ಜೆಕ್ಟ್ ಮಾತ್ರ, ಮತ್ತೆ ಮಿಕ್ಕಿದೆಲ್ಲ ಇಂಗ್ಲಿಷ್ ಅಲ್ಲಿ ಬರೀತಾ ಇರ್ತೀರಾ. ನಿಮ್ಗೆ ಬರವಣಿಗೆ ತುಂಬಾ ಕಮ್ಮಿ ಇರ್ತದೆ ಕನ್ನಡದಲ್ಲಿ. ಅದಕ್ಕೆ ನೀವು ತುಂಬಾ ಟೈಮ್ ಮ್ಯಾನೇಜ್ಮೆಂಟ್ ಮಾಡ್ಬೇಕು. ಸ್ಟಾರ್ಟಿಂಗ್ ಅಲ್ಲಿ ನೆಗ್ಲೆಕ್ಟ್ ಮಾಡಕ್ಕೆ ಹೋಗ್ಬೇಡಿ. MCQ ನಲ್ಲೆಲ್ಲ ತುಂಬಾ ಅಕ್ಷರ ಚಂದ ಆಗ್ಲಿ ಅಂತ ಟೈಮ್ ವೇಸ್ಟ್ ಮಾಡಕ್ ಹೋಗ್ಬೇಡಿ. ಮೊದ್ಲು ಭಯ ಪಡಕ್ ಹೋಗ್ಬೇಡಿ. ಮತ್ತೆ ನಾನು ಇಷ್ಟೊತ್ತು ನಿಮ್ಗೆ ಅದೇ ಹೇಳಿದ್ದು, ಭಯ ಪಡ್ಬೇಡಿ ಅಂತ. ನೀವು ಭಯ ಪಡದೇ ಇದ್ರೆ ಕನ್ನಡ ಎಕ್ಸಾಮ್ ನಿಮ್ಗೆ 2.5 ಗಂಟೆನಲ್ಲಿ ಮುಗಿತದೆ. ಥ್ಯಾಂಕ್ಸ್. ಥ್ಯಾಂಕ್ ಯು. ಅಕ್ಕ ಹಾ ಹೇಳಿ. ಓಕೆ, ಇದು ಮಾತಾಡಮ್ಮ, ನಡೀತಾ ಮಾತಾಡಿ. ಇದೆ, ಹಾಗಾಗಿ ಅಂಕಿತಾ ಚೆನ್ನಾಗಿ ಮಾಡ್ತಾ ಇದ್ದಾರೆ. ಓಕೆ, ಸರಿ. ಓಕೆ, ಮತ್ತೆ ವಾಯ್ಸ್ ಬ್ರೇಕ್ ಆಗ್ತಾ ಇದೆ. ಅಲ್ಲಿ ಮತ್ತೆ ಸ್ವಲ್ಪ ಮ್ಯಾಥಮೆಟಿಕ್ಸ್ ಕೂಡ ಸ್ವಲ್ಪ ಕರೆಕ್ಟ್ ಆಗಿ ಕೇಳಿಸ್ತಿದೆ ಸರ್? ಅಕ್ಕ ಈ ಕರೆಕ್ಟ್ ಕೇಳಿಸ್ತಾ ಅಕ್ಕ? ಮಾತಾಡು. ಅಕ್ಕ ಅಲ್ಲಿ ಸ್ವಲ್ಪ ನಮ್ಗೆ ಮ್ಯಾಥ್ಸ್ ನಲ್ಲಿ ಕೂಡ ಪ್ರಾಬ್ಲಮ್ ಅನ್ಸುತ್ತೆ. ಮ್ಯಾಥ್ಸ್ ಅಲ್ಲಿ ಪ್ರಾಕ್ಟೀಸ್ ಮಾಡಿದ್ದೀರಾ ಅಲ್ವಾ ಇಷ್ಟೊಂದ್ ದಿನ? ಮಾಡಿದೀವಕ್ಕ, ಆದ್ರೆ ಅಲ್ಲಿ ಸ್ವಲ್ಪ ಅಪ್ಲಿಕೇಬಲ್ ಕೇಳ್ತಾರಲ್ಲ, ಅಲ್ಲಿ ಯಾವ ತರ ಆನ್ಸರ್ ಮಾಡ್ಬೇಕು ಅನ್ನೋದು ಕನ್ಫ್ಯೂಸ್ ಆಗುತ್ತೆ. ಅಪ್ಲಿಕೇಶನ್ ಕ್ವಶನ್ಸ್ ಗೆ ನೀವು ಪ್ರಾಕ್ಟೀಸ್ ಮಾಡಿರ್ತೀರಲ್ಲ, ಆ ನಾಲೆಜ್ ಅಪ್ಲೈ ಮಾಡಿದ್ರೆ ಸಾಕು. ಏನಿಲ್ಲ ಅಂದ್ರೆ ಅಪ್ಲಿಕೇಶನ್ ಲೆವೆಲ್ ಕ್ವಶನ್ ಬರೋದೇ ನಿಮ್ಗೆ ಅಪ್ಲಿಕೇಶನ್ ಆಫ್ ಟ್ರಿಗ್ನೋಮೆಟ್ರಿ ವಿತ್ ಸರ್ಫೇಸ್ ಏರಿಯಾಸ್ ಅಂಡ್ ವಾಲ್ಯೂಮ್ಸ್ ಇಂದ ಬರ್ತದೆ. ಆ ಒಂದು ಚಾಪ್ಟರ್ ನ ಕ್ವಶನ್ ನೀವು ಕ್ವಶನ್ಸ್ ನ ಸರಿ ಓದಿ, ಏನ್ ಕೇಳಿದ್ದಾರೆ ಡಾಟಾನ ನೀಟಾಗಿ ಬರೀರಿ ಗಿವನ್ ಅಂತ. ಆಗ ನೀವು ಬರಿತಾ ಹೋದಾಗೆ ನಿಮ್ಗೆ ಗೊತ್ತಾಗ್ತದೆ ಯಾವ ಸ್ಟೆಪ್ ನ ಹಾಕಿದ್ರೆ ಆನ್ಸರ್ ಬರ್ತದೆ ಅಂತ. ಮತ್ತೆ ನೀವು ಕ್ಯಾಲ್ಕುಲೇಷನ್ ಬಗ್ಗೆ ತುಂಬಾ ಕೇರ್ಫುಲ್ ಆಗಿ ಮ್ಯಾಥ್ಸ್ ಎಕ್ಸಾಮ್ ನ ಆದಷ್ಟು 2 hours ಅಲ್ಲಿ ಮುಗಿಸಿ. ನಿಮ್ಗೆ ಯಾವ್ದಾದ್ರು ಕ್ವಶನ್ ಡೌಟ್ ಇದ್ರೆ, ಆ ಕ್ವಶನ್ ಗೆ ಆರ್ ಕ್ವಶನ್ ಇದ್ರೆ ಅದನ್ನ ಅಟೆಂಪ್ಟ್ ಮಾಡಿದ್ರೆ ಬೆಟರ್. ಮತ್ತೆ ನೀವು ಮ್ಯಾಥ್ಸ್ ಎಕ್ಸಾಮ್ ಪೇಪರ್ ನ ಏನಿಲ್ಲ ಅಂದ್ರೆ 2 ಸಾರಿ ಆದ್ರೂ ಮತ್ತೆ ರಿವೈಸ್ ಮಾಡುವ ಹಾಗೆ ನೀವು ಟೈಮ್ ನ ಮ್ಯಾನೇಜ್ ಮಾಡ್ತೀವಿ. ಹಾ ಅಕ್ಕ, ಥ್ಯಾಂಕ್ಸ್ ಅಕ್ಕ. ಓಕೆ, KRCRS 401 ಆಯ್ತು. ಗುಡ್ ಮಾರ್ನಿಂಗ್ ಟೀಚರ್ಸ್. ಗುಡ್ ಮಾರ್ನಿಂಗ್, ಮಾತಾಡಮ್ಮ. ಸರ್, ನನ್ನ ಹೆಸರು ಹರ್ಷಿತಾ ಅಂತ. 401 KRCRS 401 ಚಿಕ್ಕಬಳ್ಳಾಪುರ. ಅಂಕಿತ ಅಕ್ಕ, ನೀವು ಹೆಂಗೆ ಎಲ್ಲಾ ಸಬ್ಜೆಕ್ಟ್ಸ್ಗೂ ಎಕ್ಸಾಮ್ ಬರೆಯಕ್ಕೆ ಹೆಂಗ್ ಪ್ರಿಪೇರ್ ಆದ್ರಿ? ಎಸ್ಪೆಷಲಿ ಕೋರ್ ಸಬ್ಜೆಕ್ಟ್ಸ್. ಇದುವರೆಗೂ ಕೂಡ ಅದನ್ನೇ ಹೇಳಿದ್ದವರು. ಅಂತ ಏನಿಲ್ಲ, ನೀವು 6 ಸಬ್ಜೆಕ್ಟ್ ನ ಓದಿರ್ತೀರಾ. ಇಲ್ಲ, ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಅಲ್ಲಿ ಬರೀಲಿಕ್ಕೆ ಜಾಸ್ತಿ ಇರ್ತದೆ, ಮಿಕ್ಕಿದ 3 ಸಬ್ಜೆಕ್ಟ್ ಅಲ್ಲಿ ಥಿಂಕ್ ಮಾಡಿ ಬರೀಲಿಕ್ಕೆ ಜಾಸ್ತಿ ಇರ್ತದೆ. ಸೊ ನೀವು ಬರೀತೀರಾ, ಭಯ ಪಡೋದು ಬೇಡ. ಆಲ್ರೆಡಿ ನೀವು ಸಾಕಷ್ಟು ಎಕ್ಸಾಮ್ ಬರ್ತಿದ್ದೀರಲ್ಲ, ಸೇಮ್ ಅದೇ ತರ ಕ್ವಶನ್ಸ್ ಇರ್ತದೆ. ಕ್ವಶನ್ಸ್ ಒಂದು ಮಿಸ್ ಮಾಡ್ತಾರೆ, ಕ್ವಶನ್ಸ್ ನ ನೀವು ಸರಿ ಓದಿದ್ರೆ ಆಯ್ತು. ಯಾವ ಕ್ವಶನ್ಗೆ ಯಾವ ಆನ್ಸರ್ ಬರೀಬೇಕು ಅನ್ನೋದು ಈಸಿ ಆಗ್ತದೆ. ನಿಮ್ಗೆ ಎಕ್ಸ್ಪೆಕ್ಟೇಷನ್ಸ್ ಎಷ್ಟಿತ್ತಕ್ಕ? ಸ್ಕೋರ್ ನಾನು ಹಿಂಗೆ ಮಾಡ್ತೀನಿ ಅಂತ. ಮತ್ತೆ ನಾನ್ ರಿಸಲ್ಟ್ ಬಗ್ಗೆ ಎಲ್ಲ ಯೋಚನೆ ಮಾಡ್ಲಿಕ್ಕೆ ಹೋಗ್ತಿಲ್ಲ. ನನ್ನದು ಎಕ್ಸಾಮ್ ಬರೀತು, ನನ್ನ ಕರ್ತವ್ಯ ಅದು ಬರೆದ್ರೆ ಆಯ್ತು. ಅದನ್ನ ಚಂದ ಮಾಡಿ ಬರೆಯೋದು ಒಂದು ಮಾತ್ರ ನಮ್ಮ ಕೈಯಲ್ಲಿದೆ, ಅದು ನೀವು ಬರೀರಿ. ಅದ್ ಮಾತ್ರ ನೀವು ತಲೆಯಲ್ಲಿ ಎಕ್ಸಾಮ್ ಬಗ್ಗೆ. ರಿಸಲ್ಟ್ ಏನಾಗ್ತದೋ ಅದು ನಾಳೆಗೆ. ಎಕ್ಸಾಮ್ ಬರೆಯೋದು ಮಾತ್ರ ಇಲ್ಲ. ಥ್ಯಾಂಕ್ ಯು ಅಕ್ಕ. Four 474 ಮಾತಾಡಿ. ಯಾಕೆ ಕೊಳ್ತಾ ಇರಲ್ಲ? ಗುಡ್ ಮಾರ್ನಿಂಗ್ ಸರ್. ಗುಡ್ ಮಾರ್ನಿಂಗ್ ಸರ್. ಅಂಕಿತಾ ಅಕ್ಕ ಮಾತಾಡಮ್ಮ, ಮಾತಾಡು. ಅಂಕಿತಾ ಅವ್ರು ಇದ್ದಾರೆ, ಮಾತಾಡಿ. ಅಕ್ಕನೇ ಇಷ್ಟ ದಿನ ಫಸ್ಟಿಗೆಲ್ಲ ಪ್ರಿಪೇರ್ ಆಗಿದ್ದಲ್ಲ, ಎಕ್ಸಾಮ್ ಟೈಮಿಗೆ ಯಾವ ತರ ಪ್ರಿಪೇರ್ ಆಗಿದ್? ಮ್ಯಾಥ್ಸ್ ಟೈಮ್ ಬಹಳ ಶಾರ್ಟ್ ಉಳ್ದಿತ್ತಲ್ಲ. ಈಗ ನಿಮ್ಗೆ ಎಕ್ಸಾಮ್ ಏನಿಲ್ಲ, ಮೋಸ್ಟ್ ಪ್ರಾಬಬ್ಲಿ ಒಂದೊಂದು ಸಬ್ಜೆಕ್ಟ್ 2 days ಇಲ್ಲ ಅಂದ್ರೆ 1 day ಅಷ್ಟೇ ಸಿಗ್ತದಲ್ಲ ಗ್ಯಾಪ್. ಈ ಟೈಮ್ ಒಳಗಡೆ ನೀವು ಜಸ್ಟ್ ರಿವೈಸ್ ಮಾಡ್ಬೇಕು. ಅಂದ್ರೆ ಪೇಜ್ ಹೀಗೆ ತಿರುಗಿಸ್ತಾ ಹೋಗ್ಬೇಕು. ಜಾಸ್ತಿ ಕಾನ್ಸಂಟ್ರೇಷನ್ ಕೊಟ್ಟು ಒಂದೇ ಟಾಪಿಕ್ ಮೇಲೆ
ಫೋಕಸ್ ಮಾಡಿದ್ರ ಅಂದ್ರೆ ಬ್ರೈನ್ ಪೂರ್ತಿ ಆ ಒಂದು ಟಾಪಿಕ್ ಮೇಲೆ ಸ್ಟ್ರೆಸ್ ತಗೊಳ್ಳಿಕ್ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನೀವು ಇಷ್ಟ ದಿನ ಓದಿರ್ತಿಲ್ಲ, ಜಸ್ಟ್ ಒಂದ್ ಸಿಂಪಲ್ ಒಂದು ರಿವಿಷನ್ ಮಾಡಿದ್ರೆ ಸಾಕು, ಎಲ್ಲ ಇಷ್ಟು ದಿನ ಎಲ್ಲ ಕವರ್ ಆಗಿದ್ದೆ ಅಕ್ಕ ಮ್ಯಾಥ್ಸ್. ಅದೆಲ್ಲ cover. ಈಗ ಆಲ್ರೆಡಿ ಒಂದ್ಸಲ ಎಲ್ಲ ಸಾಲ್ವ್ ಮಾಡಿರ್ತೀರಲ್ಲ ಮ್ಯಾಥ್ಸ್ ನ, ಹಾ ಅಕ್ಕ ಮಾಡಿದ್ವಿ. ಜಸ್ಟ್ ಒಂದ್ಸಲ ರಿವೈಸ್ ಮಾಡಿ, ಮತ್ತೆ ಎಕ್ಸಾಮ್ ದಿನ ಕೂತ್ಕೊಂಡು ಎಲ್ಲ ಸಾಲ್ವ್ ಮಾಡ್ತಾ ಕೂತ್ಕೊಳ್ಳಿಕ್ ಹೋಗ್ಬೇಡಿ. ಥ್ಯಾಂಕ್ಸ್ ಅಕ್ಕ. ಅಂದಾಜು ಬೇಡ ಆಯ್ತಲ್ಲ. ನಮಸ್ಕಾರ ಸರ್. ನಮಸ್ಕಾರ, ಮಾತಾಡಿ. 138 ಹೇಳಪ್ಪ. 138 ಮಾತಾಡಿ. ನನ್ನ ಹೆಸರು ಮಾಂತೇಶ್, ನಾನು MDRS ಸ್ಕೂಲ್ ಮುಂಡಾಜಿಯಿಂದ. ನಂದು 2 ಪ್ರಶ್ನೆ ಇದೆ ಸರ್. ಒಂದು ಅಂಕಿತಾ ಅಕ್ಕರ್ಗೆ. ಮೊದಲು ನಾವು ಈಗ ಸೈನ್ಸ್ ಅನ್ನ ಹೇಗೆ ಅರ್ಥ ಮಾಡ್ಕೊಂಡು ಅದನ್ನ ನೆನ್ಪಿಟ್ಕೊಂಡು ಎಕ್ಸಾಮ್ ಹಾಲ್ ಅಲ್ಲಿ ಅದನ್ನ ಎದುರಿಸ್ಬೇಕು ಅಂತ. 2ನೇದು ಮೋಹನ್ ಆಳ್ವಾಸ್ ಸರ್ ಅವ್ರಿಗೆ. ನಾವು ಈಗ ಒಂದು ಆಳ್ವಾಸ್ ಪ್ರತಿಷ್ಠಿತ ಕಾಲೇಜ್ಗೆ ಸೇರ್ಬೇಕಂದ್ರೆ ನಮ್ಗೆ ಅಲ್ಲಿ ಸಿಗುವಂತ ಸೌಲಭ್ಯಗಳು ಏನಂತ ಒಂದು ವಿವರಿಸಿ ಹೇಳ್ಬೇಕು ಸರ್. ಸೈನ್ಸ್ ವಿಷಯಕ್ಕೆ ಬಂದ್ರೆ ನಿಮ್ಗೆ ಸೈನ್ಸ್ ಅಂತ ಅಂದ್ರೆ ಆ ಒಂದು ವಿಷಯ ಜ್ಞಾನ ತುಂಬಾ ಮುಖ್ಯ ಆಗ್ತದೆ ಆನ್ಸರ್ ಬರೆಯುವಾಗ. ಸೊ ನೀವು ಇಷ್ಟ ದಿನ ಓದಿರ್ತೀರಲ್ಲ, ಅದನ್ನ ನೆನ್ಪಿಟ್ಕೊಳ್ಳೋದು ಹೇಗೆ ಅಂತ ಯೋಚನೆ ಮಾಡ್ಬೇಡಿ. ಸೈನ್ಸ್ ಅಲ್ಲಿ ನೆನ್ಪಿಟ್ಕೊಳ್ಳುವಂತದ್ದಿಲ್ಲ, ಅರ್ಥ ಮಾಡ್ಕೊಂಡಿರೋದನ್ನ ಬರೆದಿರ್ತದೆ. ಸೊ ನಿಮ್ದು ಆನ್ಸರ್ ರೈಟಿಂಗ್ ಸ್ಕಿಲ್ ಚೆನ್ನಾಗಿರ್ತದೆ, ಇಷ್ಟ ದಿನ ಪ್ರಾಕ್ಟೀಸ್ ಆಗಿರ್ತದೆ. ಸೊ ಅದನ್ನ ನೀವು ಪ್ರೆಸೆಂಟ್ ಮಾಡ್ಬೇಕು ಅಷ್ಟೇ. ಸ್ವಲ್ಪ ಅಪ್ಲಿಕೇಟಿವ್ ಲೆವೆಲ್ ಕ್ವಶನ್ಸ್ ಬರ್ತದೆ, ಯಾಕಂದ್ರೆ ಸೈನ್ಸ್ ಅಲ್ವಾ, ಬಂದೇ ಬರ್ತದೆ. ಸೊ ನೀವು ಆಗ ಆ ಕಾನ್ಸೆಪ್ಟ್ ಹಿಂದಿರುವಂತದನ್ನ ಥಿಂಕ್ ಮಾಡಿ ಅದಕ್ಕೆ ರಿಲೇಟಿವ್ ಆದಂತಹ ಒಂದು ಆನ್ಸರ್ಸ್ ನ ಬರೆದ್ರೆ ಸಾಕು. ನಮ್ಮ ವಿದ್ಯಾಸಂಸ್ಥೆಯಲ್ಲಿ ನಿಮ್ಮ ವಸತಿ ಶಾಲೆಯ ವಿದ್ಯಾರ್ಥಿಗಳಿಗೆ ಯಾವ ಸೌಲಭ್ಯ ಸಿಗ್ತದೆ ಎಂಬುದನ್ನು ನಾನು ಪ್ರತಿ ನಿಮ್ಮ ವಿದ್ಯಾಸಂಸ್ಥೆಗೆ ಬಹಳ ದೀರ್ಘವಾಗಿ ಸ್ಪಷ್ಟವಾಗಿ ಅದರ ಮಾಹಿತಿಗಳನ್ನು ಎಲ್ಲವನ್ನೂ ಇವತ್ತೇ ಕಳಿಸೋರಿದ್ದೇನೆ. ಆ ಎಲ್ಲ ಮಾಹಿತಿಗಳನ್ನು ತಾವುಗಳು ತಮ್ಮ ತಮ್ಮ ಇವರಲ್ಲಿ ನಿಮ್ಮ ಪ್ರಾಂಶುಪಾಲರಲ್ಲಿ ವಿಚಾರಿಸಿದ್ರೆ ನಿಮಗೆ ಗೊತ್ತಾಗ್ತದೆ. ಅದನ್ನು ನಾನು ಡಿಟೇಲ್ ಆಗಿ ಹೇಳಲಿಕ್ಕೆ ಹೋಗುದಿಲ್ಲ, ಯಾಕಂದ್ರೆ ಅದು ಮತ್ತೆ ನೀವು ಏನೋ ನನ್ನ ತಪ್ಪು ತಿಳುವಳಿಕೆ ಆಗ್ತದೆ. ಆದ್ರೆ ನಿಮ್ಮ ಅಂತ ವಸತಿ ಶಾಲೆಗಳಲ್ಲಿ ಸರ್ಕಾರ ಮಾಡುವಂತ ಈ ಕೆಲಸದಲ್ಲಿ ನಾವು ಪ್ರೈವೇಟ್ ವಿದ್ಯಾಸಂಸ್ಥೆ ಆಗಿ ನಾವು ಯಾವ ರೀತಿ ನಿಮ್ಮಲ್ಲಿ ಜೋಡಣೆ ಮಾಡಬಹುದು, ನೀವು ಆರ್ಥಿಕವಾಗಿ ಪ್ರತಿಭಾವಂತವಾಗಿದ್ದಂತ ನಿಮ್ಮಂತ ವಿದ್ಯಾರ್ಥಿಗಳಿಗೆ ನಾನು ಎಲ್ಲೂ ಕೂಡ ಮಾಡಿದಂತ ಹಲವಾರು ಸವಲತ್ತುಗಳನ್ನು ನಾನು ಪ್ರಾಮಾಣಿಕವಾಗಿ ಇನ್ನಿಲ್ಲೂ ಕೊಡ್ತಾ ಬಂದಿದ್ದೇನೆ. ಅಂಕಿತನಿಗೂ ಕೊಟ್ಟಿದ್ದೇನೆ, ನಿಮಗೂ ಕೊಡುವವನಿದ್ದೇನೆ. ಅದರ ಎಲ್ಲ ಡಿಟೇಲ್ ಅನ್ನು ನಾನು ನಿಮ್ಮ ವಿದ್ಯಾಸಂಸ್ಥೆಗೆ ಇವತ್ತೇ ನಾನು ಕಳಿಸ್ತಾ ಇದ್ದೇನೆ. ಅದನ್ನು ಸ್ವಲ್ಪ ಪ್ರಾಂಶುಪಾಲರ ಮುಖಾಂತರ ತಾವು ತಿಳ್ಕೊಳ್ಳಿ ಎಂಬುದು ನನ್ನ ವಿನಂತಿ. ಅದು ಸೈನ್ಸ್ಗೆ ಬೇರೆ, ಕಾಮರ್ಸ್ಗೆ ಬೇರೆ, ಆರ್ಟ್ಸ್ಗೆ ಬೇರೆ. ಇದೆಲ್ಲವೂ NCR ಸಿಲೆಬಸ್ ಪ್ಲಸ್ ಪೂರ್ವ ಎಕ್ಸಾಮ್ ಅನ್ನು ಇಟ್ಕೊಂಡೇ ನಾವು ಆ ಕಾರ್ಯಕ್ರಮಗಳನ್ನು ಮಾಡುವವರಿದ್ದೇವೆ. ಓಕೆ, ಥ್ಯಾಂಕ್ ಯು ಸರ್. ಹಾಗೆ 300 MDRS ಮಾತಾಡಿ. 300 MDRS. ನಿಮ್ಮ ಸ್ಕೂಲಿಂದ ಹ್ಯಾಂಡ್ ರೈಸ್ ಆಗಿತ್ತು, ಅದಕ್ಕೆ ಮಾಡಿದೆ. ಸರಿ ಆಯ್ತು ಬಿಡಿ. 740 740 740 ಮಾತಾಡಿ. 740. ಅಕ್ಕ, ನನ್ನ ಹೆಸರು ಗಗನಶ್ರೀ ಅಂತ. ಮಾವನಹಳ್ಳಿ DBRS. ಅಕ್ಕ, ಸೋಷಿಯಲ್ ಅಲ್ಲಿ 1 ಮಾರ್ಕ್ಸ್ ಕ್ವಶನ್ ಫೇಸ್ ಮಾಡೋದು ಕಷ್ಟ ಆಗ್ತಾ ಇತ್ತು ಅಕ್ಕ, ಅದ್ ಹೆಂಗ್ ತೆಗಿತಾರೆ ಸ್ವಲ್ಪ ಹೇಳಕ್ಕ. ಸೋಷಿಯಲ್ ಸೈನ್ಸ್ ಅಲ್ಲಿ ಟೈಮಲ್ಲಿ ನಿಮ್ಗೆ ಈ ತರ ಪ್ರೆಷರ್ ಬೇಡ. ಯಾವ ತರ ಕ್ವಶನ್ಸ್ ಬರ್ತದೆ, ಎಲ್ಲಿಂದ ಕ್ವಶನ್ಸ್ ಬರ್ತದೆ, ಈ ಟೈಮಲ್ಲಿ ಈ ತರ ಥಿಂಕ್ ಮಾಡ್ಲಿಕ್ಕೆ ಹೋಗ್ಬೇಡಿ. ನಾನು ಓದಿದ್ರೆ ನಾನು ಫೇಸ್ ಮಾಡ್ತೀನಿ, ಇದೊಂದೇ ನಿಮ್ಗೆ ಇರ್ಬೇಕು. ಸೋಷಿಯಲ್ ಸೈನ್ಸ್ ಅಂತ ಅಂದ್ರೆ ಅಫ್ಕೋರ್ಸ್ ಲೆಸನ್ ಓದೋದು ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಎಲ್ಲ ಒಂದು ಹಿಸ್ಟ್ರಿ ಇವೆಂಟ್ಸ್ ಇರ್ತದೆ, ಆ ಎಲ್ಲ ಡೇಟ್ಸ್ ನೆನಪಿರ್ಬೇಕು, ಎಲ್ಲರ ಒಂದು ವ್ಯಕ್ತಿಗಳ ಹೆಸರು ಇರ್ಬೇಕು ಆಗಿರ್ಬೋದು, ಜಿಯೋಗ್ರಫಿಯಲ್ಲಿ ಪ್ಲೇಸಸ್ ಆಗಿರ್ಬೋದು, ಎಲ್ಲ ಇಂಪಾರ್ಟೆಂಟ್ ಆಗ್ತದೆ. ಈ ಟೈಮಲ್ಲಿ ನೀವು ಇಷ್ಟೊಂದು ವಿಚಲಿತರಾಗೋದು ಬೇಡ, ಇಷ್ಟೊಂದು ಗೊಂದಲ ಬೇಡ. ನಿಮ್ಮಲ್ಲಿ ಕ್ವಶನ್ಸ್ ಎಲ್ಲಿಂದ ಬರ್ತದೆ, ಏನೇ ಬಂದ್ರು ಬರಿತೀನಿ ಅಂತ ಓದಿ ರಿವೈಸ್ ಮಾಡಿ.
ಕ್ವೆಶನ್ಸ್ ಲೆಸನ್ ಇಂದಾನು ಬರ್ಬೋದು ಅಥವಾ ನಿಮ್ದು ಹೊರಗಡೆ ಎಕ್ಸರ್ಸೈಸ್ ಇಂದಾನು ಬರ್ಬೋದು, ಅದು ಫಿಕ್ಸ್ಡ್ ಇಲ್ಲ. MCQ ಇಲ್ಲಿಂದಾನೇ ತೆಗಿಬೇಕು ಅಲ್ಲಿಂದ ತೆಗಿಬೇಕು ಹಾಗೆ ಹೆಂಗೆ ಡಿಸೈಡ್ ಮಾಡ್ತೀವಿ? ವರ್ಷ ಪೂರ್ತಿ ಓದಿದ್ರೆ ಸಾಕು. ಥ್ಯಾಂಕ್ಸ್ ಅಕ್ಕ. ತ್ರೀ 301 ಆಯ್ತಾ? 258 ಕಳ್ಳಿ 258 MDRS 258. ವಾಯ್ಸ್ ಕೂಲ್ ಆಗಿದೆ. ಒಂದು ಆಫ್ ಮಾಡಿ ಮಾತಾಡಿ. 301 ಮಾತಾಡಿ. ಸರ್ ನಮಸ್ಕಾರ. ಗುಡ್ ಮಾರ್ನಿಂಗ್ ಸರ್. 301 ಗುಡ್ ಮಾರ್ನಿಂಗ್ ಸರ್. ವೆರಿ ಗುಡ್ ಮಾರ್ನಿಂಗ್. ಎಕೋ ಬರ್ತೈತಮ್ಮ. ಹೇಳು ಪುಟ್ಟ ಪ್ರಶ್ನೆ. ಗುಡ್ ಮಾರ್ನಿಂಗ್ ಸರ್. ಇವರಿಗೆ ನೀವು ಎರಡು ಇದರಿಂದ ನೀವು ಲಾಗಿನ್ ಆಗಿದ್ದೀರಿ. ಒಂದು ಆಫ್ ಮಾಡಿ. ಎಕೋ ಬರ್ತಾ ಇದೆ ನೋಡ್ರಿ. ಜೀವರ್ಗಿ ಸರ್ ಆಫ್ ಮಾಡಿ ಇನ್ನೊಬ್ರು ಮಾತನಾಡಿ. ಮಾತಾಡು ಈಗ. ಸರ್ ನಾ ಅಂಕಿತ ಅಕ್ಕನ್ ಕೂಡ ಮಾತಾಡು. ಇದಾರೆ ಅಂಕಿತ ಅಕ್ಕ ಇದಾರೆ, ಮಾತಾಡು. ಅಕ್ಕ ನನಗೊಂದು ಡೌಟು. ಇದು 70 ಮೇಲೆ ಕ್ರಾಸ್ ಮಾಡಿದ್ರೆ ಎಲ್ಲ ಒಂದ್ ಸ್ಪೆಲ್ಲಿಂಗ್ ಮಿಸ್ಟೇಕಿಗೂ ಮಾರ್ಕ್ಸ್ ತೆಗಿತಾರ. ನೀವ್ ಒಂದ್ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಲಾರ್ದು ಹೆಂಗ್ ಬರ್ದಿ? ಪ್ರಾಕ್ಟೀಸ್ ತುಂಬಾ ಇಂಪಾರ್ಟೆಂಟ್ ಆಗ್ತದೆ. ಅಕ್ಕ ಅಫ್ಕೋರ್ಸ್ ನೀವು ಹೇಳಿದಂಗೆ 70 ಮೇಲೆ ಕ್ರಾಸ್ ಆದ್ರೆ ಪೇಪರ್ ಒಬ್ಬರೇ ಚೆಕ್ ಮಾಡುದಿಲ್ಲ, ಇನ್ನು ಸಾಕಷ್ಟು ಜನ ಚೆಕ್ ಮಾಡ್ತಾರ. ಈ ಪ್ರಾಕ್ಟೀಸ್ ಅಂದ್ರೆ ಮಿಸ್ಟೇಕ್ ಆಗ್ಲಾರ್ದು ಬರ್ದಿ ಅಂತಂದ್ರೆ ಬಾಳ ಎಕ್ಸಾಮ್ ಬರ್ತಿರ್ತವಲ್ಲ. ಸೊ ಪ್ರಾಕ್ಟೀಸ್ ಮಾಡಿದ್ರೆ ಅದ್ರೊಳಗೆ ಏನ್ ಮಿಸ್ಟೇಕ್ ಆಗುವಂತ ಅಂದ್ರೆ ಅಕ್ಕ ಒಂದ್ ಸ್ಪೆಲ್ಲಿಂಗ್ ಮಿಸ್ಟೇಕ್ನು ಆಗಿರ್ರೇನು? ಸ್ಪೆಲ್ಲಿಂಗ್ ಮಿಸ್ಟೇಕ್ ಅಂದ್ರೆ ನಮ್ ಪ್ರಾಕ್ಟೀಸ್ ಮ್ಯಾಗ ಹೋಗ್ತದೆ. ಅಕ್ಕ ಸ್ಪೆಲ್ಲಿಂಗ್ ಮಿಸ್ಟೇಕ್ನು ಕನ್ಸಿಡರ್ ಮಾಡ್ತಾರಲ್ಲ ಅಕ್ಕ? ನಾವ್ ಮಾಡಂಗಿಲ್ಲ ಸ್ಪೆಲ್ಲಿಂಗ್ ಮಿಸ್ಟೇಕ್. ಮತ್ ನಿಂದ್ ಒಂದ್ ಸ್ಪೆಲ್ಲಿಂಗ್ ಮಿಸ್ಟೇಕ್ನು ಇರ್ಲಿಲ್ಲಕ್ಕ? ಅಫ್ಕೋರ್ಸ್ ಇಲ್ಲ. ನಂಗೆ ಗೊತ್ತಿರೋ ಪ್ರಕಾರ ನನ್ ಪೇಪರ್ ಒಳಗೆ ಯಾವ ಮಿಸ್ಟೇಕ್ಸ್ ಇಲ್ಲ. ಯಾಕಂದ್ರೆ ನಂಗೆ ಗೊತ್ತಿರೋ ಪ್ರಕಾರ ನಾವು ಪ್ರಿಪರೇಟ್ ಪ್ರಾಕ್ಟೀಸ್ ಟೆಸ್ಟ್ ನಂದು ಆಗೋ. ಯಾಕಂದ್ರೆ ಈ ಸ್ಟೆಪ್ ನೀವು ಬಾಳ ಸ್ಟೂಡೆಂಟ್ಸ್ ಮಿಸ್ ಮಾಡ್ತೀರಿ. ನಿಮ್ಮ ಆನ್ಸರ್ ಶೀಟ್ ನ ವಾಪಸ್ ನೀವೇ ತೆಗೆದು ನೋಡೋದಿಲ್ಲ. ನಿಮ್ ಮಾರ್ಕ್ಸ್ ಒಂದೇ ನೋಡ್ತೀರಿ. ನಿಮ್ಮ ಪ್ರಿಪರೇಟರಿ ಎಕ್ಸಾಮ್ ಮಾರ್ಕ್ಸ್ ಬಂದ ತಕ್ಷಣ ಮಾರ್ಕ್ಸ್ ಎಷ್ಟು ನೋಡ್ತೀರಿ. ನಮ್ ಟೀಚರ್ಸ್ ಎಲ್ಲ ಹೆಂಗಂದ್ರೆ ನಮ್ದು ಸ್ಪೆಲ್ಲಿಂಗ್ ಮಿಸ್ಟೇಕ್ ಇದ್ರು ರೌಂಡ್ ಹಾಕಿ ಕೊಡ್ತಿದ್ರು. ಸೊ ನಮ್ಗೆ ಮತ್ತೆ ಮೇನ್ ಎಕ್ಸಾಮ್ ಅಲ್ಲಿ ಸ್ಪೆಲ್ಲಿಂಗ್ ಮಿಸ್ಟೇಕ್ ಮಾಡ್ಲಿಕ್ಕೆ ಹಾಕಿ. ಅಕ್ಕ ಹಿಂಗ ಸೆಂಟೆನ್ಸ್ ಮಿಸ್ಟೇಕ್ ತಪ್ಪಿದ್ವು ಅಂದ್ರ ಮಾರ್ಕ್ಸ್ ತೆಗಿತಾರಕ್ಕ? ಸೆಂಟೆನ್ಸ್ ಲ್ಯಾಂಗ್ವೇಜ್ ಸಬ್ಜೆಕ್ಟ್ ಒಳಗಂತೂ ಅದು ಮೇನ್. ಯಾಕಂದ್ರೆ ಲ್ಯಾಂಗ್ವೇಜ್ ಒಳಗೆ ಸೆಂಟೆನ್ಸ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಮತ್ತೆ ಅಲ್ಲಿ ನೀವು ಕರೆಕ್ಟ್ ಆಗಿ ಬರ್ಲಿಲ್ಲ ಅಂದ್ರೆ ಮಾರ್ಕ್ಸ್ ತೆಗಿತಾರ. ಬಟ್ ಮಿಕ್ಕಿದ 3 ಸಬ್ಜೆಕ್ಟ್ ಒಳಗೆ ಓಕೆ. ಬಟ್ ಹಂಗಂತ ಫುಲ್ ಕೇರ್ಲೆಸ್ ಆಗಿ ಬರೆಯೋಂಗಿರಂಗಿಲ್ಲ. ಮತ್ತೆ ಹಂಗ ಹೆಂಗ್ ಬರ್ದ್ರು ಮಾರ್ಕ್ಸ್ ಕೊಡ್ತಾರಂತ ಅಲ್ಲ. ಅಕ್ಕ ಸೋಶಿಯಲ್ 33 ಲೆಸನ್ ಅಲ್ಲಕ್ಕ ಹೆಂಗ್? ಈಗ ಪುಟ ಈಗ ಏನು ಅಂದ್ರೆ, ಈಗ ಅಂಕಿತ ಹೇಳೋ ಹಾಗೆ ನೀನು ನಾಳೆಯಿಂದ ಎಕ್ಸಾಮ್ ಪ್ರಾರಂಭ ಆಗ್ತಿದೆ. ಈಗ ಓದಿರೋದನ್ನ ಖುಷಿಯಿಂದ ಹೋಗಿ ಬರಿ ಅಂತ ಹೇಳ್ತಿರೋದು. ಈಗ 22 ಚಾಪ್ಟ್ರು 18 ಚಾಪ್ಟ್ರು ಇದೆಲ್ಲ ಬೇಡ. ಈಗ ಏನಿದೆ ಅದನ್ನ ನೀನು ಎಷ್ಟು ಸಾಧ್ಯನೋ ಒಳ್ಳೆ ರೀತಿಯಲ್ಲಿ ಓದಿ ಅದನ್ನ ಬರೀಲಿಕ್ಕೆ ಪ್ರಯತ್ನ ಮಾಡು. ಅದನ್ನೇ ಅಂಕಿತ ನಿನ್ಗೆ ಹೇಳ್ತಿರೋದು. ಥ್ಯಾಂಕ್ ಯು. ಓಕೆ. ಓಕೆ, ನಮಗೆ ಇನ್ನೂ ಸಾಕಷ್ಟು ಪ್ರಶ್ನೆಗಳ ಒಂದು ಸುರಿಮಳೆನೇ ಇದೆ. ಆದರೆ ಮಕ್ಕಳ ಹಿತದೃಷ್ಟಿಯಿಂದ ಎಕ್ಸಾಮ್ ಹತ್ತಿರ ಇರೋದ್ರಿಂದ ಅವರು ಕೂಡ ಸಿದ್ಧತೆಯಲ್ಲಿ ಇದ್ದಾರೆ. ಅವ್ರಿಗೂ ಕೂಡ ನಾವು ಅವಕಾಶವನ್ನು ಮಾಡಿಕೊಡ್ಬೇಕು. ಸೊ ಈ ನಿಟ್ಟಿನಲ್ಲಿ ಈ ದಿನ ನಾವು ಈ ಒಂದು ಪರೀಕ್ಷಾ ಭಯ ನಿವಾರಣೆ ಬಗ್ಗೆ, ಅದರಲ್ಲೂ ವಿಶೇಷವಾಗಿ ಅಂಕಿತವ ತನ್ನ ಕಳೆದ ವರ್ಷದ ಏನು ಸಾಧನೆ ಮಾಡಿದ್ದಾಳೆ ಆ ಸಾಧನೆ ಬಗ್ಗೆ ಸಂಕ್ಷಿಪ್ತವಾಗಿ ಮಾಹಿತಿಯನ್ನು ನೀಡಿದ್ದಾರೆ. ಪ್ರೀತಿಯ ವಿದ್ಯಾರ್ಥಿಗಳಿಗೆ, ಪರೀಕ್ಷೆ ಅಂದರೆ ಯಮನ್ಗೂ ಕೂಡ ಭಯ ಅಂತೆ. ಅಂದರೆ ಅದೊಂದು ಆತಂಕ ಇದ್ದೇ ಇರುತ್ತೆ. ಆದರೆ ಆತಂಕ ಎಷ್ಟರ ಮಟ್ಟಿಗೆ ನಾವು ತಗೋತೀವಿ ಅನ್ನೋದ್ರ ಮೇಲೆ ಹೋಗುತ್ತೆ. ಒಂದು ಇರುವ ಅವಧಿಯನ್ನು ನಾವು ಸಮರ್ಪಕವಾಗಿ ಬಳಸ್ಕೊಂಡು ದಿ ಬೆಸ್ಟ್ ಏನು ಬರಿಬೋದು ಅಂತೇಳಿ ಅಂಕಿತ ಸಂಕ್ಷಿಪ್ತವಾಗಿ ತನ್ನ ಅನುಭವಗಳನ್ನು ಹಂಚ್ಕೊಂಡಿದ್ದಾಳೆ.
ಸೊ ನಿಜವಾಗ್ಲೂ ಕೂಡ ನಮ್ಮ ವಿದ್ಯಾರ್ಥಿಗಳಿಗೆ ಇದೊಂದು ಒಳ್ಳೆಯ ಪ್ರೇರಣೆ ಆಗುತ್ತೆ. ಮತ್ತೆ ನಮ್ಮ ಎಲ್ಲ ಪ್ರಾಂಶುಪಾಲರು ಕೂಡ ಅಷ್ಟೇ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ. ಮತ್ತೆ ಈ ಒಂದು ಈ ಒಂದು ಪರೀಕ್ಷಾ ಮೋಟಿವೇಶನ್ ಸಂಬಂಧಪಟ್ಟಂತೆ ಸುದೀರ್ಘವಾಗಿ ಅಂಕಿತಾ ಕೊನ್ನೂರ್ ಒಂದು ಮಾಹಿತಿಯನ್ನ, ತನ್ನ ಅನುಭವವನ್ನ ಹಂಚ್ಕೊಂಡಿದ್ದಾಳೆ. ಈ ಹಂಚ್ಕೊಂಡಿದ್ದಕ್ಕೆ ನಮ್ಮ ಒಂದು ಕ್ರೈಸ್ ಸಂಸ್ಥೆಯ ವತಿಯಿಂದ ಮತ್ತೆ ಎಲ್ಲ ವಿದ್ಯಾರ್ಥಿಗಳ ಪರವಾಗಿ, ಪ್ರಾಂಶುಪಾಲರ ಪರವಾಗಿ ಅವಳಿಗೆ ನಾವು ಈ ಮೂಲಕ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ಡಾಕ್ಟರ್ ಮೋಹನ್ ಆಳ್ವಾರು ಅಧ್ಯಕ್ಷರು ಬಹಳ ಸರಳ ಜೀವಿ. ಅವರು ಸಂಕ್ಷಿಪ್ತವಾದಂಥ ಒಂದು ಮಾಹಿತಿಯನ್ನು ನೀಡ್ತಾ ನಮ್ಮ ಸಂಸ್ಥೆ ಓದ್ತಿರ್ತಕ್ಕಂಥ ಇಕ್ಕಿದಿಗೆ ಏನು ಸೌಲಭ್ಯಗಳನ್ನ ಕೊಟ್ಟಿದ್ದೀವಿ ಮತ್ತು ಯಾರೆಲ್ಲ ಅದನ್ನು ಬಳಸ್ಕೋಬೋದು ಅಂತಕ್ಕಂಥ ಒಂದು ಮಾಹಿತಿಯೊಂದಿಗೆ ಈ ದಿನ ಈ ಒಂದು ಕಾರ್ಯಕ್ರಮಕ್ಕೆ ಅವರ ಉಪಸ್ಥಿತಿಯಿಂದ ಒಂದು ಒಳ್ಳೆಯ ಸಂದೇಶವನ್ನು ಕೊಟ್ಟಿದ್ದಾರೆ. ನೀವು ಅವ್ರಿಗೂ ಕೂಡ ನಮ್ಮ ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಕ್ಕಂಥ ಎಲ್ಲ ನಮ್ಮ ಪುಟಾಣಿ ವಿದ್ಯಾರ್ಥಿಗಳು, ಸೊ ನೀವು ಪರೀಕ್ಷೆಗೆ ಹೋಗ್ತಾ ಇದ್ದೀರಿ, ಬರಿತಾ ಇದ್ದೀರಿ, ಖುಷಿಯಿಂದ ಬರೀರಿ. ಇದೇ ನಮಗೆ ಬಹಳ ಮುಖ್ಯ. ನೀವೇನು ಒಂದು ವರ್ಷದ ಅಧ್ಯಯನ ಮಾಡಿದ್ದೀರಿ, ಅಧ್ಯಯನ ಮಾಡಿರ್ತಕ್ಕಂಥದ್ದು ಆ ಒಂದು ಪ್ರಶ್ನೆ ಪತ್ರಿಕೆಯನ್ನು ನೋಡಿ ಅದನ್ನು ಉತ್ತಮವಾಗಿ ಅಂಕಗಳನ್ನು ಗಳಿಸೋದ್ರ ಬಗ್ಗೆ ಆ ಕಡೆ ನೀವು ಕಾನ್ಸಂಟ್ರೇಟ್ ಮಾಡಿ, ಧೈರ್ಯದಿಂದ ಬರೀರಿ. ಏನೂ ತೊಂದರೆ ಆಗಲ್ಲ. ಯಾವುದೇ ಕಾರಣದಲ್ಲೂ ನೀವು ಭಯವನ್ನು ಪಟ್ಕೊಳ್ಳೋಕ್ಕೆ ಹೋಗಬೇಡಿ. ಸೊ ಈ ನಿಟ್ಟಿನಲ್ಲಿ ನೀವೆಲ್ಲ ಒಂದು ವರ್ಷದ ಒಂದು ಸಿದ್ಧತೆಯಿಂದ ತಯಾರಾಗಿದ್ದೀರಿ. ಇದು ನಿಜವಾಗಲೂ ಕೂಡ ಅಂಕಿತ ಹೇಳಿದಾಗೆ ನಿಮ್ಮ ಜೀವನಕ್ಕೆ ಒಂದು ತಿರುವು. ಆ ತಿರುವನ್ನು ಒಂದು ಒಳ್ಳೆಯ ರೀತಿಯಲ್ಲಿ ಬಳಸ್ಕೊಳ್ಳಿ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂಥ ಎಲ್ಲ ನಮ್ಮ ಕ್ರೈಸ್ನ SSLC ವಿದ್ಯಾರ್ಥಿಗಳಿಗೆ ಎಲ್ಲರ ಪರವಾಗಿ, ಒಂದು ಸಂಸ್ಥೆ ಪರವಾಗಿ ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಹಾಗೆ ಈ ಒಂದು ಕಾರ್ಯಕ್ರಮದಲ್ಲಿ ನಮ್ಮ ಪ್ರಾಂಶುಪಾಲರಾದಂಥ ಹಿರೇಮಠ ಅವರು ಬಹಳ ಒಂದು ಶ್ರಮವನ್ನು ತಗೊಂಡು ಸಂಸ್ಥೆಯ ಮುಖ್ಯಸ್ಥರನ್ನು ಭೇಟಿ ಮಾಡಿ, ಅಂಕಿತನ ಭೇಟಿ ಮಾಡಿ, ಅಲ್ಲಿಯ ಒಂದು ವ್ಯವಸ್ಥೆಗೆ ಅವರು ಕೂಡ ಜೊತೆಯಲ್ಲಿ ಇದ್ದಾರೆ. ಅವ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಅರ್ಪಿಸ್ತೇವೆ. ಮತ್ತೆ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಂಥ ಎಲ್ಲ ನಮ್ಮ ವಿಷಯ ಶಿಕ್ಷಕರು ಮತ್ತೆ ಪ್ರಾಂಶುಪಾಲರು, ಎಲ್ಲ ಸಿಬ್ಬಂದಿ ವರ್ಗಕ್ಕೂ ಕೂಡ ನಾನು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳನ್ನ ಅರ್ಪಿಸ್ತೀನಿ. ಮತ್ತೊಮ್ಮೆ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿದೆ ಅಂತ ಹೇಳ್ತಾ ಈ ಒಂದು ಫಲ ನಮ್ಮ ವಿದ್ಯಾರ್ಥಿಗಳಿಗೆ ಖಂಡಿತವಾಗಿ ಸಿಗುತ್ತೆ ಅಂತ ಹೇಳ್ತಾ ಈ ಒಂದು ಕಾರ್ಯಕ್ರಮ ಈ ಮೂಲಕ ನಾವು ಮುಕ್ತಾಯಗೊಳಿಸ್ತಾ ಇದ್ದೀವಿ. ಎಲ್ರಿಗೂ ನಮಸ್ಕಾರ, ಧನ್ಯವಾದಗಳು.